ಇವಾಗ ನೀವು ಲಾಸ್ಟ್ ಟೈಮ್ ಜೋರಾಗಿ ಕಚ್ಚಿದಾಗ ಹಲ್ ಫ್ರಾಕ್ಚರ್ ಆಗುತ್ತೆ. ಅಳ್ತಾ ಇದೀರಾ? ಅಳ್ಬೇಡಿ. ಮತ್ತೆ ಪ್ರೆಗ್ನೆಂಟ್ ಆಗ್ಬೇಕು ಅನ್ನಿಸ್ತಾ ಇದೆ. ಯಾರು ಹೊರಡ್ತಾರೆ ಅವರೊಟ್ಟಿಗೆ ಹೋಗ್ಬೇಕು. ತುಂಬಾ ಕೆಲಸಗಳಿದೆ ಇವತ್ತು. ಸೆಂಟಾಗಿ ಹೋಯ್ತಾ ಇರ್ಬೇಕು. ದೊಡ್ಡ ಕಿತಾಪತಿ ಮಾಡಿಟ್ಟಿದ್ದಾರೆ ಮಾಮ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಮಕ್ಕಳಿಗೆ ವೆಲ್ಕಮ್ ಟು ದ ಚಾನಲ್. ಬೆಳಿಗ್ಗೆ 8:30 9 ಗಂಟೆ 1/4 ಗಂಟೆ ಇದೆ. 9 ಗಂಟೆಗೂ ಹೊರಟಿಲ್ಲ ಅಂದರೆ ತುಂಬ ಲೇಟ್ ಆಗುತ್ತೆ. ಇಟ್ಸ್ ಗೋನ್ ಬಿ ಅ ಲಾಂಗ್ ಡೇ ಆಯಿತಾ, ಬ್ಯುಸಿ ಡೇ ಆಗಿರುತ್ತೆ. ತುಂಬ ಕೆಲಸಗಳಿದೆ ಇವತ್ತು, ಅದನ್ನೆಲ್ಲ ಮುಗಿಸ್ಬೇಕು. ಸೊ ಈ ಲಾಂಗ್ ಡೇಗೆ ನನ್ನ ಮಗನ ಡೈಪೋ ಬ್ಯಾಗ್ ಈ ಥರ ಇರುತ್ತೆ ಆಯಿತಾ, ಬಿಕಾಸ್ ಎಲ್ಲ ಇಟ್ಕೋಬೇಕಲ್ವಾ. ಸೊ ಫಸ್ಟ್ ಆಫ್ ಆಲ್ ಎಮರ್ಜೆನ್ಸಿ ಎಲ್ಲಾದರೂ ಮಗನ ಪ್ಲೇಸ್ ಮಾಡಿ ನಾವು ಏನಾದರೂ ಚೇಂಜ್ ಮಾಡಬೇಕಂದ್ರೆ ಅದು ಇರಲಿ ಅಂತ ಒಂದು ಮಗ ಅಂದಾಗ ಮಗನೇ ಬಂದ. ಆಮೇಲೆ ಡ್ರೈ ಶೀಟ್ಸ್, ಕಾರ್ ಸೀಟಲ್ಲಿ ಏನಾದರೂ ಚಳಿ ಆದರೆ ಅಂತ ಇದು ಈ ಒಂದು ಬಟ್ಟೆ. 11 ಡೈಪರ್ಸ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಅಂತ, ಲಾಂಗ್ ಡೇ ಇರುತ್ತಲ್ಲ ಅದಕ್ಕೋಸ್ಕರ. ಪ್ಲಸ್ 2 ಪೇರ್ ಆಫ್ ಕ್ಲೋತ್ಸ್ ಮಗನಿಗೆ, ಒಂದು ಟೋಪಿ, 1 ಪೇರ್ ಆಫ್ ಸಾಕ್ಸ್ ಬೇಕಾಗಿದ್ರೆ ಅಂತ. ವರ್ಕ್ ಕ್ಲೋತ್ಸ್ ಒಂದು 2 ಇಟ್ಕೊಂಡಿದ್ದೀನಿ, ಊಟ ಎಲ್ಲ ಕೊಡಬೇಕಾದ್ರೆ ಬೇಕಾಗತ್ತಲ್ಲ. ಆಮೇಲೆ ಒಂದು ಸ್ವಲ್ಪ ಬಿಬ್ಸ್, ಒಂದು 4-5 ಬಿಬ್ಸ್, ಊಟ ಕೊಡಬೇಕಾದ್ರೆ ಚೆಲ್ಬಾರ್ದು ಬಟ್ಟೆ ಮೇಲೆ ಅಂತ. ಫುಡ್ಡಿಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇವಾಗ ಶುರು ಆಗುತ್ತೆ ನೋಡಿ. ಒಂದು ಚಿಕ್ಕ ಕ್ಲಾಸ್ ಇವತ್ತು 8:30ಗೆ ಎದ್ದಿದ್ದು, ಇಲ್ಲಾಂದ್ರೆ 7 ಗಂಟೆಗೆ 7:30ಗೆ ಎದ್ದಾಗಿರ್ತದೆ. ಇವತ್ತು ಲೇಟ್ ಇದ್ರು ಬೇಗ ಸ್ನಾನ ಆಯಿತು ಅಲ್ಲ ಮಗ? ಇವತ್ತು ಲೇಟ್ ಇದ್ರು ಬೇಗ ಸ್ನಾನ ಆಯಿತು. 1 egg and 3 egg whites ತಿಂತೀನಿ ಡೈಲಿ ಆ್ಯಂಡ್ ಸ್ಯಾಲಡ್. ಇವತ್ತು ಚಿತ್ರಾನ್ನ ಎಲ್ಲರಿಗೂ ಬೇಗ ಈಸಿ ಬ್ರೇಕ್ಫಾಸ್ಟ್ ಆಗಲಿ ಅಂತ, ಜೊತೆಗೆ ಮೊಸರು. ಓ ನಿಮ್ಮ ಫೇವ್ರೆಟ್ ಚಿತ್ರಾನ್ನ? ಚಿತ್ರಾನ್ನ ಅಯ್ಯೋ ಚಿತ್ರಾನ್ನ ಅಯ್ಯೋ. ನನ್ನ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿದ್ದೀನಿ. ಆ್ಯಂಡ್ ಮಗನಿಗೆ ಅವಕ್ಯಾಡೋ ಒಂದರಲ್ಲಿ, ಇನ್ನೊಂದರಲ್ಲಿ ಆ್ಯಪಲ್ ಪ್ಯೂರಿ, ಇನ್ನೊಂದರಲ್ಲಿ ರಾಗಿ ಸರಿ, ಇದಿಷ್ಟನ್ನ ಇಟ್ಕೊಂಡಿದ್ದೀನಿ. ಗುಡ್ ಮಾರ್ನಿಂಗ್ ದೀಪುಜಿ. ಆ್ಯಂಡ್ ಒಂದು ಸ್ಪೂನ್, ಮಗನಿಗೆ ಸ್ಪೂನ್, ಲೋಟ, ಮಗನಿಗೆ ಬಿಸಿ ಬಿಸಿ ನೀರು, ಒಂದು ಗ್ಲಾಸ್ ಮತ್ತೊಂದು ಸ್ಪೂನ್. ನನ್ನ ಸ್ಪೂನ್ ಎಲ್ಲ ಹಾಗಿದೆ, ಎಲ್ಲ ಇದೆ. ನನಗೆ ಆ್ಯಪಲ್ ಎಲ್ಲ, ಆ್ಯಪಲ್ 2 ಆ್ಯಪಲ್ ಕಟ್ ಮಾಡಿ ಇದರಲ್ಲಿ ಇರ್ತಾರೆ. ಡನ್. ಏನಿಟ್ಟಿದ್ದೀರಾ ನಿಮಗೆಲ್ಲ? ಊಟ ಇಟ್ಕೊಂಡಿದ್ದೀರಾ, ಆಮೇಲೆ ಚಮಚ ಇಟ್ಕೊಂಡಿದ್ದೀರಾ, ನೀರಿನ ಬಾಟ್ಲಿ ಇಟ್ಕೊಂಡಿದ್ದೀರಾ, ಮತ್ತೇನೇನು ಹಣ್ಣು, ಬೇಳೆ ಹಣ್ಣು, ಬಾಳೆಹಣ್ಣು ನೋಡಿ. ನಿಮ್ದೇನು ನಿಮ್ದು ಊಟ ಇದ್ರಲ್ಲಿ ಇಡಿ, ಮಾಮಂದು ಅದ್ರಲ್ಲಿ ಕೊಡಿ. ಪ್ಯಾಕಿಂಗ್ ಎಲ್ಲ ಆಯ್ತು, ಹೊರಡುವ. 10 ಗಂಟೆಗೆ ಬರ್ಬೇಕಂದಿದ್ದಾರೆ ಡಾಕ್ಟರ್. ಅಮ್ಮ ನೀವಿವತ್ತು ಯಾರನ್ನ ಮಿಸ್ ಮಾಡ್ಕೋತೀರಾ? ಏನನ್ನ? ನಾವೆಲ್ಲ ನಂಗೆ ಅಭ್ಯಾಸ ಇದೆ, ಹೊರಗೆ ಹೋಗ್ತಾ ಇರ್ತಾಳೆ. ಅಮ್ಮನಿಗೆ ಇವತ್ತು ರೆಸ್ಟ್ ಡೇ. ಹಾಗೇನಿಲ್ಲಪ್ಪ, ಬೋರ್ ಆಗ್ತದೆ, ಸಂಜೆ ಆಗ್ತದಲ್ಲ ಬರುವಾಗ. ಏನ್ ಗೊತ್ತಾ, ಆ ಥರ ಬೋರ್ ಆಗಬೇಕು, ಅವ್ರಿಗೆ ಅನ್ನಿಸ್ಬೇಕು ಓ ಶಿಟ್ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ. ಅಂದರೆ ಫುಲ್ ರಿಲ್ಯಾಕ್ಸ್ ಮಾಡಿಕೊಂಡು ಅವ್ರ ಪಾಡಿಗೆ ಅವರು ಆ ಒಂದು ಡೇನ ಸ್ಪೆಂಡ್ ಮಾಡಬೇಕು ಅಂತ. ಸೊ ಅಮ್ಮನ ಚಾನ್ಸ್ ಇವತ್ತು. ನಾನು, ಮಾಮಿ, ಮಾಮ, ಪಾಪು ಗೋಯಿಂಗ್, ಆ್ಯಂಡ್ ಆಫ್ ಕೋರ್ಸ್ ಸಂಧ್ಯಾ. ಸೊ ಬೇಗ ಬೇಗ ಕಾಫಿ ಕುಡೀರಿ ಅಪ್ಪ. ಮಗ ಇಡೀ ದಿನ ನಮ್ಮ ಜೊತೆ ಇರ್ತಾನೆ, ನಿಂತ್ಕೊಂಡಿದ್ದಾರೆ ಮಗನ್ ಕೊಡಿ ಅಂತ ಇವರು. ಏನ್ ಚಿನ್ನ ಮಾರೆ. ಎಲ್ಲ ಅದಕ್ಕೆ ಹಿಡಿತಾ? ಯಾಕೆ ಸುಮ್ಮನೆ, ನಿಮ್ಮದು ನಮ್ಮದು ಅಲ್ಲ, ಅದು ಬೇಡ ಕವರ್ ಅಲ್ವಾ. ತುಂಬ ದೊಡ್ಡ ಕಿತಾಪತಿ ಮಾಡಿಟ್ಟಿದ್ದಾರೆ ಮಾಮ. ಸೊ ಆ ಕೆಲಸ ಮುಗಿಸ್ಬೇಕು. ಅಲ್ಲಿಂದ ನಾವು ಯಲಹಂಕಕ್ಕೆ ಹೋಗಬೇಕು, ಬಿಕಾಸ್ ಅಲ್ಲಿ ಮಗಂದು ಟೆಸ್ಟ್ ಇದೆ, ಜೊತೆಗೆ ನನಗೂ ಟೆಸ್ಟ್ ಇದೆ. ತುಂಬ ಜನ ಏನೇನೋ ಪ್ರಶ್ನೆ ಕೇಳಿ ಏನೇನೋ ಹೇಳಿ ನನಗೆ ತಲೆ ತಿಂದು ಹಾಕ್ಬಿಟ್ಟಿದ್ದಾರೆ ಆಯಿತಾ. ನನಗದು ಫುಲ್ಲು ಭಯ ಕೂತ್ಬಿಟ್ಟಿದೆ. ಸೊ ಹಾಗಾಗಿ ಡಾಕ್ಟರ್ ಹತ್ರ ಹೋಗಿ ನಾನು ಚೆಕಪ್ ಮಾಡಿಸ್ತಾ ಇದ್ದೀನಿ ಇವಾಗ. ಆಮೇಲೆ ಏನಿದೆ, ಮಾಮಿದು ಇದೆ. ಒಂದು ಇಡೀ ದಿನ ಸುತ್ತಾಟ ಸುಸ್ತು ಆಗಿಬಿಡುತ್ತೆ, ಅಷ್ಟು ಡ್ರೈವಿಂಗ್ ಮಾಡಿ. ಮಗಂದು ಒಂದು ಫೈಲೇ ಇಟ್ಕೊಂಡಿಲ್ಲ ನಾನು, ಅದೊಂದು ಇಟ್ಕೋಬೇಕು ಅಷ್ಟೇ. ಆಮೇಲೆ ಸಿಗ್ತೀನಿ ಗೈಸ್, ಬಾಯ್. ಮಗನ ಡ್ರಾಪ್ಸ್, ವೈಟಮಿನ್ ಡಿ ಮತ್ತೆ ಇನ್ನ ಒಂದು ಐರನ್ದು ಡೈಲಿ 10 ಮಗ. ಇದು ನಂಗೆ ಪೂರ ಹಾಕೊಂಡು ಮಗ. ಈ ಔಟ್ಫಿಟ್ ಇದೆಯಲ್ಲ ಮಗನ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ನನ್ನ ಫ್ರೆಂಡ್ ತಂದಿದ್ದು ಕ್ಯಾನಡಾದಿಂದ. ಟಿನಿನಿ ಇದು
ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದ್ದಾನೆ ಮಗ ಅಂತಲ್ಲ. ಹಲೋ ಮಾಮಾಜಿ, ಬೇಗ ರನ್ ನಿಮ್ಮ ಬಿಟ್ಟಾಗ್ತದೆ ಅಂತ ಅಳಬೇಡಿ ಆಯ್ತಾ. ನೋಡಿ ಯಾರು ಹೊರಡ್ತಾರೆ ಅವರೊಟ್ಟಿಗೆ ಹೋಗ್ಬೇಕು. ನೋಡಿ ನನ್ ಮಗನ್ ನೋಡಿ. ದೀಪು ಕರೀರಿ. ಚಿನಿ ಬನ್ನಿ. ನೋಡಿ ಹೋಗಲ್ಲ, ಬಿಕಾಸ್ ದೀಪು ರೆಡಿ ಆಗಿಲ್ಲಲ್ಲ. ರೇಣುಕ ಕರೀರಿ. ನೋಡಿ ಹೊರಡು ಗೊತ್ತಾಗ್ತದಕ್ಕೆ. ಬಾಯ್ ನಮ್ಮ ಪಾಪಗೆಲ್ಲ ಗೊತ್ತಾಗುತ್ತೆ. ಬಾಯ್ 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 ಬಾಯ್. ಬರಲ್ಲ. ಬನ್ನಿ ಬಾಯ್. ನೀನ್ ರೆಡಿ ಆಗಿಲ್ಲ. ಅವ್ನು ಬಂದಲ್ಲ, ನಾನು ಅದೇ ಒಂದ್ವೇ ಅನ್ಕೊಟ್ಟೆ. ಇದೇ ಒಂದ್ವೇ ಸುಮ್ಮನೆ ಕೂತ್ಕೋಬೇಕು. ಮಾಮ ಬೈಯೋದು ಮಾಮಿಗೆ ಸುಮ್ಮನೆ. ನಾನು ಹೇಳ್ತಾ ಇದ್ದೀನಿ ಕನ್ಫ್ಯೂಸ್ ಯಾಕೆ ಅವಳಾಗುವ ಅದನ್ನ ನೋಡ್ಕೊಂಡು ಓಡಿಸ್ತಾಳೆ ಅಂತ ನಾನು ಹೇಳ್ತಾ ಇದ್ದೀನಿ. ಮಾಮ ಏನಂದ್ರೆ ಅದಕ್ಕೆ ಈಗ ಹೇಳಿದ್ ಕೇಳಿಸ್ಕೊಂಡಲ್ಲ, ಸುಮ್ಮನೆ ಕುತ್ಕೊಂಡು ನೀನು. ಫೈನಲಿ ಹೊರಟಿದೀವಿ. 10:45 ತಲುಪ್ತೀವ ನಾವು. ಏನ್ ಮಾಮ ಕರೆಕ್ಟ್ 10:45 ತಲುಪ್ತು. ಹೌದಾ? 10:44 ತೋರಿಸ್ತದೆ. ಇಲ್ಲಿ ನೋಡಿ ಎಷ್ಟು 10:54. 1.5 ಗಂಟೆ ಅಂತ ತೋರಿಸ್ತಾ ಇದೆ. 1.5 ಗಂಟೆ ಅಲ್ಲ, ನೀನು ರೈಟ್ ಹೋಗ್ಬೇಡ, ನೀನು ಲೆಫ್ಟ್ ನಾನು ಹೇಳ್ತೀನಿ. ಫೈನಲಿ ವಿ ಆರ್ ರೆಡಿ, ವಿ ಆರ್ ಗೋಯಿಂಗ್. ಫುಲ್ ಎನರ್ಜಿಯಿಂದ ಜೋಶಿಂದ ಹೊರಟಿದೀವಿ. ಯಾರಾದ್ರೂ ಇಷ್ಟು ಜೋಶಲ್ಲಿ ಹೊರಡ್ತಾರ ಹಾಸ್ಪಿಟಲ್ ರೌಂಡ್ ಅಂದ್ರೆ? ಬಟ್ ನಾವು ಹೊರಟಿದೀವಿ ನಾವು. ಆಪ್ಷನ್ ಇಲ್ಲ, ಲೈಫಲ್ಲಿ ಸಮಸ್ಯೆನೇ ಇಲ್ಲ ಅಂತ ಅನ್ಕೊಂತಾರೆ ಕೆಲವರು. ನಮಗೆ ಎಷ್ಟು ಸಮಸ್ಯೆಗಳಿದೆ ಅಂತ ಇವತ್ತು ಗೊತ್ತಾಗುತ್ತೆ ಆಯ್ತಾ. ನೋಡ್ತಾ ಇರಿ. ಲೆಫ್ಟ್ ಅಲ್ಲ, ನನ್ಗೆ ಈ ಲೆಫ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಯಾವಾಗ್ಲೂ ನೆನಪಾಗೋದು ನನ್ನ ಮೈಕನ್ನು ಕಳ್ದಾಕಿರುವಂತ ವ್ಯಕ್ತಿಗಳು. ಇಲ್ಲೇ ತಾನೇ ಸಂಧ್ಯಾ? ಮಾಮಿಗೆ ಇವತ್ತು ಟೆಸ್ಟ್ ಇದೆ ಮಾಮ. ಸುಮ್ನೆ ಮಾಮಿಗೆ ಭಯ ಪಡಿಸ್ಬೇಡಿ. ಅವ್ರ ಪಾಡಿಗೆ ಅವ್ರು ಕೂತ್ಕೋಬೇಕು ಸುಮ್ಮನೆ. ವೀಕ್ಷಿತ, ನಾನು ಹೇಳಿದ್ದೆ ತಪ್ಪೈತ ನಮ್ಮ. ಹೌದು, ನೀನ್ ಹೇಳು ವೀಕ್ಷಿತ ಕರೆಕ್ಟಾಗಿ. ಮತ್ತೆ ತಪ್ಪೇ ಇಲ್ಲ, ಮತ್ತೆ ನೀವ್ ಹೇಳಿ ತಪ್ಪಿಲ್ಲ. ಯು ವೆರಿ ಸ್ಮಾರ್ಟ್ ಮಾಮ. ಅಲ್ಲಿ ಕಟ್ಟಾಗಿದೆ, ರೋಡೇ ಇಲ್ಲ ಅಲ್ಲಿ. ಯು ಆರ್ ಎಕ್ಸಲೆಂಟ್ ಸ್ಮಾರ್ಟ್. ಟುಡೇ ಯು ರಿಮೂವಿಂಗ್ ಯುವರ್ ವಿಸ್ಡಮ್ ಟೀತ್, ದೆನ್ ಯು ನೋ ಸ್ಮಾರ್ಟ್. ಮಾಮ ಓಡಿಸ್ಬೇಕಾದ್ರೆ ಹಿಂಗೆ ಗೈಸ್ ನೋಡೋದು, ಹಿಂಗೆ ಆಮೇಲೆ ಹೋಗ್ತಾರೆ, ಆಮೇಲೆ ಮತ್ತೆ ಮತ್ತೆ ಹಂಗೆ ನನಗೆ ಭಯ. ಇವ್ರು ನೋಡಲಿ ರೆಡ್ ಹೆಂಗ್ ಕಾಣ್ತಾ ಇದೆ. ಹಿಂಗೆ ನೋಡ್ತಾರೆ. ಆ ತಲುಪಿದ್ರೆ ಅಲ್ಲೇ ಅರ್ಧ ಗಂಟೆ ಆಗುತ್ತೆ. ಈಗ ನಾನು ಹೇಳಲ್ಲ ಹೋಗಿದ್ರೆ ಅಲ್ಲಿ ಬ್ಲೂ ಕಾಣ್ತೈತಲ್ಲ. ಎಲ್ಲಿ ಗೈಸ್ ಅವರು ಇನ್ನೇನ್ ಟರ್ನ್ ಬರ್ತಾ ಇದೆ ರೈಟ್ ಅಂತಾರೆ, ಅಲ್ಲಿ ನೋಡಿದ್ರೆ ಲೆಫ್ಟ್ ಇದೆ ರಸ್ತೆ. ನಮ್ ಗಲಾಟೆಗೆ ಮಗನೇ ಅಳ್ತಾ ಇದ್ದಾನೆ. ಯಾಕೆ ಅಳ್ತಾ ಇದ್ದಾನೆ ಮಗ? ಆಂಟಿ ಹೆಂಗೆ ಮಾಮನೇ ನಮ್ಮನ್ನ ತಿರ್ಗಾಡಕ್ಕೆ. ಇವಾಗ ಮಾಮ ಬೇಡ, ನಾವೇ ಹೋಗ್ತೀವಿ. ಟೈಮಲ್ಲಿ ಬರೀ ಮಾಮ ಬೇಕಿತ್ತಲ್ಲ ನಮ್ಗೆ. ಎಲ್ಲ ಇವಾಗ ಹೆಂಗ್ ಕಾಲ ಬದಲಾಗಿದೆ ಅಂದ್ರೆ ಮಾಮನೇ ಮನೆ ಬಿಟ್ಟು ಹೋಗ್ತೀವಿ. ವೈಟ್ ಕಾರು ಹೋಗ್ತೈತೆ. ಹಾಲ್ ಮಾಮ 5, 6 ಬೇಡ 6, 7, 8 ಪಲ್ಲಕ್ಕಿದಂಟು 9, 10 ಎಲ್ಲ 10. ಫುಲ್ ಪ್ರೆಷರ್. ಮಗ ಅಳ್ತಾ ಇದ್ದಾನೆ, ಮಗನ ಹತ್ರ ಹೋಗ್ಬೇಕು ಅಂತ. ಬಟ್ ಎಲ್ಲೂ ನಿಲ್ಸಕ್ಕೂ ಆಗಲ್ಲ. ಇವಾಗ ಇಬ್ರಿಗೆ ಸಮಾಧಾನ ಆಯ್ತು. ಒಂದು ನನ್ ಮಗನಿಗೆ, ಬಿಕಾಸ್ ಹಾಲು ಕುಡಿತಾ ಇದ್ದಾನೆ. 2ನೇದು ಮಾಮನಿಗೆ, ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಇವಾಗ ವಾಯ್ಸ್, ಮಾಮನ್ ವಾಯ್ಸ್ ನೋಡಿ ಯಾವಾಗ ವಾಯ್ಸೇ ಬದಲಾಯ್ತಲ್ಲ. ಅಲ್ಲ ಏನ್ ಜಾಸ್ತಿ ಮಾತಾಡ್ಬೇಡಿ ಅಂತಲ್ಲ ನೋಡು ಹೆಂಗೆ ಟರ್ನ್ ಆಯ್ತಾರೆ. ಅಲ್ಲ ಟರ್ನ್ ಅಲ್ಲ, ನೀನ್ ಹೇಳೋದ್ ಹಂಗೆ ತಾನಲ್ಲಮ್ಮ. ನೀನ್ ಯಾವ ಹೇಳೋದ್ ಹಂಗೆ ಅಲ್ವಾ? ಆದ್ರೆ ನೀವ್ ಇಲ್ಲಿ ಕಡಿಮೆ ಮಾಡಿದ್ರ ಕಾರಲ್ಲಿ ಕೂತಾಗಿದ್ದ. ಹೇಳಿ ಡ್ರೈವಿಂಗ್ ಸೀಟಲ್ಲಿ ಕೂತ್ರೆ ಸಾಕು, ಅದೇನೋ ಒಂದು ಮ್ಯಾಜಿಕ್. ಹಾಲು ಕುಡ್ದಾಯ್ತು. ವಿ ಆರ್ ಹ್ಯಾಪಿ. ಇವಾಗ ವಿ ಆರ್ ಹ್ಯಾಪಿ. ಅಮ್ಮ ವಿಲ್ ಡ್ರೈವ್. ಓಕೆ, ನೀವು ನಿಮ್ಮ ಜಾಗಕ್ಕೆ ಹೋಗಬೇಕು ಆಯ್ತಾ. ದರ್ ಇಸ್ ನೋ ವೇ ನೀವು ಇಲ್ಲಿ ಕುತ್ಕೊಳ್ಳಕ್ಕೆ ಆಗಲ್ಲ. ನೀವು ಇಲ್ಲಿ ಕುತ್ಕೋಬಾರ್ದು. ಬರ್ಪ್ ಮಾಡಿ ನೀವು ಹೋಗಬೇಕು ನಿಮ್ಮ ಜಾಗಕ್ಕೆ. ಓಕೆ, ಹೆಂಗೆ ಮಗ ನಾನ್ ಸ್ಟಾಪ್ ಹತ್ತಿದ್ದೇ ಆಯ್ತು. ನೋಡಿ ಇವಾಗ ನೋಡೋದು ಆ ಕಡೆ ಯಾರಪ್ಪ ಡ್ರೈವಿಂಗ್ ಮಾಡ್ತಾರೆ. ಮಾಮನ್ಗೆ ಏನ್ ಕಾನ್ಫಿಡೆನ್ಸ್ ನೋಡಿ. ಇವಾಗ ಬಾರಮ್ಮ ನೀನ್ ಓಡಿಸ್ತೀಯಾ, ನಾನ್ ಕುತ್ಕೋತೀನಿ ಅಂತಾರೆ. ಫುಲ್ ಕಾನ್ಫಿಡೆನ್ಸಾ? ನೋಡು ನಿನ್ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ಬೇಕಾದಾಗ ವೀಕ್ಷಿತ ಹೇಳಿದ್ರೆ ತಾನೆ ಅಲ್ಲಿ ಹಾಕ್ಬಿಟ್ಟು ಎಲ್ಲ ತಗೊಳ್ಳಿ ಅಂತ. ಇಲ್ಲ ತಾನೆ ಸೈಲೆಂಟಾಗಿ ಹೋಯ್ತಾ ಇರ್ಬೇಕು. ಬೇಕು ತಾನೆ ತಗೊಳ್ಳೋದು. ಸುಮ್ಮನೆ ಹಾಕ್ಬಿಟ್ಟು ಯಾಕೆ ಹಾಕಿದ್ರಿ ಬೇಡ ಅಂದ್ರೆ ಈಗ ಅವಳು ಏನಂದ್ಲು, ಬೇಕು ಅಂದ್ರೆ ಒಂದ್ ಕಡೆ ಹಾಕ್ಬಿಟ್ಟು ತಗೊಳ್ಳಿ ಮಾಮ ಅಂದ್ಲು. ಸುಮ್ಮನೆ ಅದು ನೋಡು ಇದು ನೋಡು ರೋಡಲ್ಲಿ. ವಿಷಿತ ಅದ್ ನೋಡು, ದೀಪ ನೋಡು, ಅದ್ ನೋಡು, ನೀಲಮ್ಮ ಅದ್ ನೋಡು.
ಬಸ್ ಸ್ಟ್ಯಾಂಡ್ ಮೇಡಮ್ ಅದು. ನೋಡಿ ಅದನ್ನೇ ಹೇಳ್ತಿರೋದು ಅದು ಬಸ್ ಸ್ಟ್ಯಾಂಡ್. ನಿಮ್ಗೆ ಬಸ್ ಸ್ಟ್ಯಾಂಡ್ ಯಾರು ಕೇಳ್ತಾರೋ? ಯಾಕೆ ಹೇಳಲ್ಲ ಬೇಕಾದ್ರೆ ಎಲ್ಲಿ ಹೋದ್ವಿ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೆ ಸುಮ್ಮನೆ ಕೂತ ಏನ್ ಗೊತ್ತಾಗ್ತದಂತ. ನಿನಗೆ ಬಸ್ ಸ್ಟ್ಯಾಂಡ್ ಅಂದ್ರೆ ಗೊತ್ತಿಲ್ಲ. ನಾಳೆ ಕೇಳಿ ಎಲ್ಲಿದ್ದೀರಿ ಅಂದ್ರೆ ಶಿವಯ್ಯ ಬಸ್ ಸ್ಟ್ಯಾಂಡ್ ನಿಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಅದು. ಈಗ ವೀಕ್ಷಿತ ಇಷ್ಟೆಲ್ಲ ಓಡಿಸ್ತಾ ಅಷ್ಟೇ ಗೊತ್ತಾಗತ್ತೇನಲ್ಲ. ಬಂದೇ ಇಲ್ಲ. ಮತ್ತೆ ಅಲ್ಲ ಹೇಳಿದ್ದು ಅಮ್ಮ ಸುಮ್ಮನೆ ಮಾತಾಡ್ತಿದ್ರು ಒಂದಷ್ಟು. ನನಗೇನ್ ಗೊತ್ತಾ, ಗಾಡಿ ಓಡಿಸೋಕೆ ಜಾಸ್ತಿ ಮಾತಾಡಬಾರ್ದು ಅವರು. ಫೋನ್ ಹಿಡ್ಕೊಂಡು ತಾವನ್ನ ಓಡಿಸ್ಬೇಕು. ಆ ಕಡೆ ಯಾವನೇ ಇನ್ನೊಬ್ಬ ಏನಾರ ಮಾಡ್ಕೊಳ್ಳಿ, ನಮಗೇನು ನಮ್ಮ ಎಚ್ಚರಿಕೆಯಲ್ಲಿ ನಾವು ಹೋಗ್ಬೇಕು ಈ ಬೆಂಗಳೂರು ಒಳಗಡೆ. ನಾವೇನ್ ಮಾಡ್ತೀವಿ ಅದ್ ನೋಡು, ಈ ಕಡೆ ನೋಡು, ಆ ಕಡೆ ನೋಡು, ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು. ನಮ್ ಕೆಲಸ ಏನು ಡ್ರೈವಿಂಗ್ ಮಾಡೋದು ಅಷ್ಟೇ. ಗೊತ್ತಾಗ್ಬೇಕಲ್ಲ ಇನ್ನೊಂದ್ಸತಿ ಯಾವ್ದಾರ ನೀವು 50 ಸಲ ಹೇಳಿದ್ರೆ 100 ಸಲ ಹೇಳಿದ್ರೆ ನಮಗೆ ಗೊತ್ತಾಗಲ್ಲ. ಗೊತ್ತಾಗಲ್ಲ. ಪಾಪ ಮಲಗೈತೆ, ಸುಮ್ಮನೆ ಮಾತಾಡ್ಬಿಡಿ, ಪಾಪ ಮಲಗೈತೆ. ಇವಾಗ ಏನೋ ಒಂದು ವಿಷಯ ಹೇಳಿದ್ರು ಮಾಮಿ, ಹೇಳಿ ಅಮೃತವಾದಂತ ವಿಷಯಗಳು ಹೇಳ್ಬೇಕು. ಏನಂದ್ರೆ ದೀಪುಗಂತ ಅದೇ ಯಾರಾದ್ರೂ ಬೇಜಾರು ಮಾಡ್ಕೋತಾರ? ಇಲ್ಲ, ನನಗೆ ಯಾಕೋ ಇತ್ತೀಚೆಗೆ ನೋಡಿದ್ರೆ ಮುಖ ನಿನ್ ತರನೇ ಬತ್ತೈತೆ ಅಂತ ಅನಿಸ್ತದೆ. ಹೌದಾ? ಮಾಮನ್ಗೆ ಸ್ವಲ್ಪ ನಿನ್ ಏನ್ ಮಾಮ ಮಾತಾಡ್ಬೇಡಿ ಅಂತ ಹೇಳೋದು. ನೋಡಿ ವಿಚಿತ್ರ. ಈ ವಿಷಯ ಮಾತಾಡಿ ಮಾಮ, ಏನಂತೀರಾ? ಎಲ್ಲರೂ ದೀಪು ತರನೇ ಇದೆ, ಅದು ಓಕೆ, ಅದೆಲ್ಲ. ಅದೇ ಈ ಮುಖ ಇದು ನೋಡಿದ್ರೆ ಸಣ್ಣಕ್ಕಿದೆಯಲ್ಲ ನಿನ್ ತರ ಮುಖ. ದೀಪದು ಹಿಂಗೆ ರೌಂಡ್ ಮುಖ ತಾನೆ, ರೌಂಡ್ ಮುಖ ಇದೆ ದೀಪದು. ಪಾಪದು ನಂದು ರೌಂಡೇ, ಪಾಪುದು ರೌಂಡೇ. ರೌಂಡ್ ಇಲ್ಲ, ನಂದು ರೌಂಡ್. ದೀಪು ತರ ರೌಂಡ್ ಇಲ್ಲ. ಹಿಂಗ್ ರೌಂಡ್ ಇದೆ, ಇಲ್ಲಿಂದ ಹಿಂಗ್ ರೌಂಡ್ ಇದೆ, ಸಣ್ಣಕ್ಕಿದೆ. ಪಾಪುದು ಹಂಗೆ. ಓ ಹಂಗೆ, ಸೊ ಹಂಗ್ ಬರ್ತಾ ಇದೆ ಅಂತನಾ? ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ದೀಪು ತರ ಅವಾಗ ದೀಪಕ್ ಫುಲ್ ಖುಷಿ. ನಿಮ್ಗೆ ನಂಬಲ್ಲ, ಹುಟ್ಟಿದ ಮಗು ನೋಡ್ತಾ ನಂತರನೇ ಇದೆಯಲ್ಲ ಮಗು, ನಂತರನೇ ಇದೆಯಲ್ಲ ಮಗು ಅಂತ ಅವ್ರು ಯಾವಾಗ್ಲೂ ಹೇಳೋದಾಯ್ತಾ. ಎಷ್ಟು ಸಲ ಹೇಳ್ಬೇಕಾಗ ಬೇಜಾರ್ ಮಾಡ್ತಾರೆ. ಇಲ್ಲ ಬೇಜಾರೇನಿಲ್ಲ, ಇವಾಗ ಅವರೇ ಹೇಳ್ತಾರೆ. ಒಂದೊಂದ್ಸತಿ ಅವ್ರ ತರ ಆಗ್ತಾನೆ, ಒಂದೊಂದ್ಸತಿ ನನ್ನ ತರ ಆಗ್ತಾನೆ. ಇಲ್ಲ ಅಂದ್ರೆ ಅತ್ತೆ ತರನೂ ಆಗ್ಬೋದು, ಅಪ್ಪಾಜಿ ತರನೂ ಆಗ್ಬೋದು, ಅಥವಾ ತಾತನ ತರನೂ ಆಗ್ಬೋದು. ನಿನ್ನೆ ಒಂದ್ಸಲ ಬರೋದಂತ ನಂಗೆ ಅನಿಸ್ತಾ ಇದೆ. ಮಗ ಒಂದ್ಸತಿ ಅವ್ರ ತರ ಇರ್ತೀರಾ, ಒಂದ್ಸತಿ ಇವ್ರ ತರ ಇರ್ತೀರಾ, ಮತ್ತೊಬ್ಬರು ತರ ಆಗ್ತೀರಾ. ಸೇಮ್ ಅಪ್ಪನೇ. ಸೇಮ್ ಗುರ್ತು ಅದು. ನಾನು ತುಂಬಾ ಅಬ್ಸರ್ವ್ ಮಾಡ್ತೀನಿ, ದೀಪದು ಮುಖ ಅಗ್ಲ, ಹೌದಲ್ವಾ? ಬಟ್ ನೀವ್ ನನ್ ಮುಖ ಅಬ್ಸರ್ವ್ ಮಾಡಿದೀರಾ ಏನ್ ವ್ಯತ್ಯಾಸ ಆಗಿದೆಯಾ ಅಂತ? ನಿಂದ ಸ್ವಲ್ಪ ಸಣ್ಣ ಆಗ್ತಾ ಇದೆ. ಹೆಂಗ್ ಗೊತ್ತಾಯ್ತು ನಿಮ್ಗೆ? ನೋಡಿದ್ರೆ ಗೊತ್ತಾಗತ್ತಲ್ಲ ಮುಖ. ಮೊದ್ಲು ಇದು ಜಾಸ್ತಿ ಕೆನ್ನೆ ಎಲ್ಲ ದಪ್ಪ ಹಿಂಗಿತ್ತು. ನನಗೆ ಇವತ್ತು ಕನ್ನಡಕ ಹಾಕ್ದಾಗ ಇರುತ್ತೆ ನನ್ ಮುಖ. ಇವಾಗ ವರ್ಕೌಟ್ ಎಲ್ಲ ವರ್ಕ್ ಆಗ್ತಾ ಇದೆ ಅಲ್ಲ ಮಾಮಿ? ಚೆನ್ನಾಗಿ ರುಬ್ಬ ಹಾಕಿದ್ರು. ಹೊಟ್ಟೆನೂ ಸ್ವಲ್ಪ ಅಷ್ಟೊಂದು ಕಾಣಿಸಲ್ಲ. ಮೊದ್ಲು ದಪ್ಪ ಕಾಣಿಸೋದು, ಇವಾಗ ಅಷ್ಟೊಂದು ಕಾಣಿಸಲ್ಲ. ಇದು ಕೂಡ ನಮಗೆ ಸ್ವಲ್ಪ ಲೂಸ್ ಆಗ್ತಾ ಇದೆ. ಹೌದು, ಟೈಟ್ ಆಗಿತ್ತು ಲಾಸ್ಟ್ ಟೈಮ್ ಹಾಕ್ಬೇಕಾದ್ರೆ. ಇದನ್ನು ಲೂಸ್ ಆಗ್ತಾ ಇದೆ, ವರ್ಕ್ ಆಗ್ತಾ ಇದೆ. ಮಾಮ ಓಡಿಸೋ ರೇಂಜ್ಗೆ ನಾವಿನ್ನ 30 ನಿಮಿಷದಲ್ಲಿ ತಲುಪ್ತೀವಿ. ವೆರಿ ಗುಡ್ ಮಾಮ, ಎಕ್ಸಲೆಂಟ್. ಯು ಆರ್ ಅನ್ ಎಕ್ಸಲೆಂಟ್ ಮಾಮ ಇನ್ ದ ವರ್ಲ್ಡ್. ಮಾಮ ಮುಖದಲ್ಲಿ ಇರುವಂತ ನಗು ನೋಡಿ ಅದಕ್ಕೆ ಮಾಮನ್ ಖುಷಿ ಪಡಿಸ್ಬೇಕಾದ್ರೆ ಇಂಥ ಡೈಲಾಗ್ಗಳನ್ನೆಲ್ಲ ಹೇಳಬೇಕಾಗುತ್ತದೆ. ಆದರೆ ಸತ್ಯವನ್ನೇ ಹೇಳುತ್ತೇವೆ ನಾವು. ಆ್ಯಂಡ್ ಇಲ್ಲೊಂದು ಬಟ್ಟೆ ಇಟ್ಟಿದ್ದೀನಿ, ಬಿಕಾಸ್ ಹೆಡ್ ಶೇಕ್ ಆಗಬಾರ್ದು ಅಂತ, ಸ್ಟಿಫ್ ಆಗಿರಬೇಕು ಅಂತ. ಈ ಸ್ಲೀಪಿಂಗ್ ಚೆನ್ನಾಗಿ ನಿದ್ದೆ ಮಾಡಲಿ. ನಾನು ಟೈಮ್ನಲ್ಲಿ ಈ ಕ್ಲಿನಿಕ್ಗೆ ಎಷ್ಟು ಸತಿ ಬಂದಿದ್ದೀನಿ. ನನ್ನ ಟೂತ್ ಎಕ್ಸಾಮಿನ್ ಮಾಡಿ 9 ಹಲ್ಲ ಫಿಲ್ಲಿಂಗ್ ಮಾಡಿದ್ರು. ಲೆಟ್ಸ್ ಗೋ ಮೀಟಿಂಗ್ ಡಾಕ್ಟರ್ ಆಫ್ಟರ್ ಲಾಂಗ್ ಟೈಮ್. ಹಲೋ ಡಾಕ್ಟರ್. ಆಯ್ತು, ನಿಮ್ದು ಆಯ್ತಾ? ಸಾರಿ. No problem. I understand. That's the reason I called you again and told take your time. ಥ್ಯಾಂಕ್ ಯು ಸೊ ಮಚ್. ರೂಟ್ ಒಳಗಡೆ ಫ್ರಾಕ್ಚರ್ ಆಗಿರೋದು ನಮಗೆ ಇಲ್ಲಿ 2 ಡೈಮೆನ್ಷನಲ್ ಎಕ್ಸ್ನಲ್ಲಿ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಲಾಸ್ಟ್ ಟೈಮ್ ಬಂದಾಗ ನಾವು 3D ಸ್ಕ್ಯಾನ್ ಅಡ್ವೈಸ್ ಮಾಡಿದ್ವು. ಇವ್ರು ಮುಂಚೆಯಿಂದನೂ ನಲ್ಲಿ ಮೂಳೆ ಕಡ್ದಿ ಅಭ್ಯಾಸ ಇದೆ, ಓಕೆನಾ? ಬಟ್ ಅವಾಗ ಏನು ಆಗಿರ್ಲಿಲ್ಲ. ಆಲ್ರೆಡಿ ಹಲ್ ವೀಕ್ ಆಗಿರೋದ್ರಿಂದ ಇವಾಗ ನೀವು ಲಾಸ್ಟ್ ಟೈಮ್ ಜೋರಾಗಿ ಕಚ್ಚಿದಾಗ ಹಲ್ ಫ್ರಾಕ್ಚರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತೀವಿ ಮೂಳೆ ಮತ್ತೆ ಈ ಬಾಟಲ್ದು ಕ್ಯಾಪ್, ಐಸ್ ಕ್ಯೂಬ್ಸ್ ಅದನ್ನೆಲ್ಲ ಕಚ್ಚಬಾರ್ದು ಅಂತ. ಸೊ ಟೋಟಲ್ ಇವ್ರದ್ದು ಈ ಕಡೆ 1 ಹಲ್ ಮಾತ್ರ ತೆಗಿಬೇಕು. 1 ಹಲ್ ಯಾಕಂದ್ರೆ ಅದು ರೂಟ್ ಫ್ರಾಕ್ಚರ್ ಆಗಿದೆ. ಓಕೆ, ಎಷ್ಟು ಹಾಲಿದೆ ಒಟ್ಟಿಗೆ? ಟೋಟಲ್ 13 ಟೀತ್ ರೂಟ್ ಕೆನಾಲ್ ಮಾಡಬೇಕು. ಸ್ವಲ್ಪ ಹತ್ರ ಬನ್ನಿ. ನನ್ನ ಮಾಮ ಕೂತಿರೋದು ಪಾಪ ನಾನೇನು ಮಾಡಿಲ್ಲ ಲೈಫಲ್ಲಿ ತಪ್ಪು. ಜೀವನನೇ ಬೇಡ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು. ನಾನು ರಿಪೋರ್ಟ್ ಬಂದಿದ ತಕ್ಷಣ ಕೇಳಿದೆ ಅವರಿಗೆ, ನಿಮಗೆ ಕಾಲ್ ಮಾಡಿದೆ, ಏನಾದ್ರು ಕಚ್ಚಿದ್ರ ಮೂಳೆ? ಎಸ್, ಇಟ್ ವಾಸ್ ಎಕ್ಸ್ಪೆಕ್ಟೆಡ್. ಅದರ್ವೈಸ್ ಆರ್ ಟೀತ್ ನೋ ಇಟ್ ಡಸಂಟ್ ಫ್ರಾಕ್ಚರ್ ಸೋ ಈಸಿಲಿ. ನಲ್ಲಿ ಮೂಳೆ ಕಚ್ಚೋ ಆಗಿಲ್ಲ ಇನ್ಮೇಲೆ, ಒಳಗಡೆ ಇರೋದು ಮಾತ್ರ ತಿನ್ಬೇಕು. ಆಯ್ತು ಮಾಮ, ಮಾಡ್ಸೋಣ?
ಏನ್ ಭಯ ಇದೆಯಾ? ಇಲ್ಲಪ್ಪ No, no, he's been very brave. ಈಸ್ ವೆರಿ ಸ್ಟ್ರಾಂಗ್. ಹಿಂಗಾಗ್ಬಿಡ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಹಿಂಗಾಗ್ಬಿಡ್ತಲ್ಲ, ಇಷ್ಟೇ ಆಗಿದ್ದಲ್ವಾ ಅಂತ ಖುಷಿ ಪಡ್ಬೇಕು. ನಂದು ಹಂಗೆ ಚೆಕಪ್ ಇತ್ತು ನಾನು ಬಂದಿದ್ದೀನಲ್ವ, ಹೆಂಗಿದ್ರು ಏನಾಗಿದ್ಯೋ ನಮ್ದು ನೋಡೋಣ ಅಂತ ಕತೆ. ಇಲ್ಲಿ ಒಂದು ಹೋಗಿದೆ ನೋಡಿ ಸಣ್ಣದಿದೆಯಲ್ಲ, ಅದು RCT, ಮತ್ತೆ ಇಲ್ಲಿ RCT ಮಾಡಬೇಕು. ನಮ್ ಸರ್ ಇದ್ರೆ ಸಾಕಪ್ಪ, ಇನ್ನೇನು ಹೇಳ್ತಾರೋ ನನಗೆ ಪುಕ್ ಅನ್ಸುತ್ತೆ. I think he's very silent. He's like, Hi. Hello, doctor. hi, how are you? I'm good, doctor. 13 ಹಲ್ಲಿಗೆ ಎಷ್ಟು ಆಗ್ಬೋದು ಸಾಮಾನ್ಯವಾಗಿ ಟ್ರೀಟ್ಮೆಂಟ್ ಮಾಡೋದಕ್ಕೆ ಡಾಕ್ಟರ್? ಟೆನ್ಷನ್ ಆಗ್ತಿದ್ಯಾ? Period of time. Okay. And this is the durable, long lasting. ರಿಪೋರ್ಟ್ ಎಲ್ಲ ಬಂದಿದ ತಕ್ಷಣ ಡಾಕ್ಟರ್ ಕೇಳಿರೋದು ಫಸ್ಟ್ ಇದೆ, ಅಲ್ಲ ಇಷ್ಟು ನೋವು ಇರುತ್ತೆ ಫ್ರ್ಯಾಕ್ಚರ್ ಆದರೆ ಅದು ಹೆಂಗೆ ತಡ್ಕೊಂಡ್ರು ಅಂತ. ನೋವು ಅಂತಾನೆ ಇದ್ರು, ಸರಿ ಹೋಗಿ ಟೆಸ್ಟ್ ಮಾಡಿ ಅಂತ 2 ಡಾಕ್ಟರ್ ಹತ್ರ ಕಳಿಸಿದ್ವಿ, ಸೆಕೆಂಡ್ ಒಪಿನಿಯನು ಇರಲಿ ಅಂತ. ಕಾಸ್ಟಿಂಗ್ಸ್ ಎಲ್ಲ ಬಂದ ಮೇಲೆ ನನಗೆ ಆಮೇಲೆ ನೆನಪಾಯಿತು, ಈ ಡಾಕ್ಟರ್ ಇದ್ದಾರಲ್ಲ ಇವರಲ್ವ ನನ್ನ ಹಲ್ಲು ಟ್ರೀಟ್ಮೆಂಟ್ ಮಾಡಿದ್ದು, ಇವ್ರ ಹತ್ರ ಒಂದು ಸತಿ ಚೆಕ್ ಮಾಡಿಸೋಣ ಅಂತ ಇಲ್ಲಿ ಬಂದ್ವಿ ನಾವು. ತುಂಬಾ ಗಟ್ಟಿಯಾಗಿರೋದು, ಕಾಳು ಆ ಥರ ಎಲ್ಲ ಅವಾಯ್ಡ್ ಮಾಡಬೇಕು ಟಿಲ್ ವಿ ಗಿವ್ ದ ಕ್ರೌನ್. ಓಕೆ ಮಾಮ 6 ಸತಿ ಬರಬೇಕು ಕಂಪ್ನಿನಲ್ಲಿ, ಅಂದರೆ ಜಾಸ್ತಿ ಅಂದರೆ 6 times, ಬಿಕಾಸ್ ಜಾಸ್ತಿ ಪ್ರೆಷರ್ ಹಾಕಿ ಒಂದೇ ಸತಿನೂ ಮಾಡೋಕ್ಕಾಗಲ್ಲ. ಕ್ಯಾನ್ ಯು ಬಿಲೀವ್ ಶಿ ಇಸ್ ದ 3rd ಡಾಕ್ಟರ್ ನಾವು ಕನ್ಸಲ್ಟ್ ಮಾಡಿರೋದು. ನಿಮಗೂ ಮುಂಚೆ ಇನ್ನೂ 2 ಡಾಕ್ಟರ್ನ ಕನ್ಸಲ್ಟ್ ಮಾಡಿರೋರು ಹೇಳಿದ್ರ ಕೆಲವು ನೋವನ್ನ ತಡ್ಕೊಳ್ಳೋಕ್ಕೆ ಆಗಲ್ಲ ನಮಗೆ. ಆ್ಯಂಡ್ ಅಂಥದ್ರಲ್ಲಿ ಏನೋ ಅವ್ರು ಹೆಂಗೆ ತಡ್ಕೊಂಡಿದ್ರು ನನಗೆ ಅರ್ಥನೇ ಆಗಿಲ್ಲಪ್ಪ, ಅಷ್ಟು ಸೀವಿಯರ್ ಆಗಿದೆಯಲ್ಲ, ರಿಯಲಿ ಬ್ಯಾಡ್. ನಮ್ಮದು ಟೆಸ್ಟಿಂಗ್ ಇದೆ, ನೋಡೋಣ ಹೆಂಗಾಗುತ್ತೆ ಅಂತ. ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋ ಕುತೂಹಲ ಇದೆಯಲ್ಲ. ಮಿನಿಮಮ್ ಇವ್ರು ಹೋಗಿದ್ದ ಕಡೆ ಎಲ್ಲ ಎಷ್ಟು ಅಂದಿದ್ದಾರೆ ಗೊತ್ತಾ, ಇಲ್ಲಿ ನೋಡೋಣ ಇಲ್ಲಿ ಡಾಕ್ಟರ್ ಎಷ್ಟಾಗ್ಬೋದು ಅಂತ. ಬಟ್ ಅವ್ರು ಹೋಗಿದ್ದ ಕಡೆ ಎಲ್ಲ ಎಷ್ಟು ಅಂದಿದ್ರು ಮಾಮ, ಮಾತಾಡೋಕ್ಕೆ ಆಗಲ್ಲ ಬಿಡಿ. ಆಲ್ಮೋಸ್ಟ್ 2 lakh ಅಂದಿದ್ರು. ಇನ್ನೊಬ್ರು ಕೇಳೋಣ, ಅವ್ರಿಗೆ ಗೊತ್ತಿದ್ದಾರೆ ಸರಿ ಲಾಸ್ಟ್. ಮಾಮ ಎಷ್ಟು ಅಂದಿದ್ರು ನಿಮಗೆ ಅಲ್ಲಿ ಟ್ರೈಲ್ ಲೈಫಲ್ಲಿ ಎಷ್ಟಾಗುತ್ತೆ ಅಂದಿದ್ರು? ಇಲ್ಲ 2 ಲಕ್ಷ. 2 ಲಕ್ಷ. ಮತ್ತೆ ಸ್ಟಾರ್ಬಕ್ಸ್ ಅಲ್ಲಿ ಹೋಗಿದ್ರಲ್ಲ, ಅಲ್ಲಿ ಎಷ್ಟಾಗುತ್ತೆ ಅಂದಿದ್ರು? 1.8. ಅಲ್ಲಿ 1.8 lakhs ಅಂದಿದ್ರಾ? ನಮಗೆ ದಾರಿ ಸಿಗುತ್ತೆ ಆ ಇನ್ಫೆಕ್ಷನ್ನ ಕ್ಲಿಯರ್ ಮಾಡೋಕ್ಕೆ. ಏನು ಗೊತ್ತಾ, ನಾವು ಮಾಡಿಸೋದ ಟೆಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವರು 2 ಕಡೆ ಹೋಗಿದ್ರಲ್ಲಿ ಎಕ್ಸ್ರೇ ಮಾಡಿದ್ದಾರೆ ಆಯಿತಾ, ಬಟ್ CBCT ಮಾಡಬೇಕಾಗಿತ್ತು ಅಂದರು ಡಾಕ್ಟರ್. ಸೊ ದೀಪುನು ಅಂದರು ಓಕೆ ಮಾಡಿ ಅಂತ. ಅದು ಮಾಡಿದ ಮೇಲೆ ನಮಗೆ ಡೀಟೇಲ್ ಆಗಿ ಅರ್ಥ ಆಯಿತು ಎಲ್ಲಿ ಏನು ಫ್ರ್ಯಾಕ್ಚರ್ ಆಗಿದೆ, ಯಾವುದಕ್ಕೆ ರೂಟ್ ಕೆನಲ್ ಅಥವಾ ರೀರೂಟ್ ಕೆನಲ್ ಬೇಕಾಗುತ್ತೆ ಅಂತ. ಬಿಕಾಸ್ ಬರೀ ಎಕ್ಸ್ರೇನಲ್ಲಿ ನಮಗೆ ಡೀಟೇಲ್ ಆಗಿ ಅರ್ಥ ಆಗಲ್ಲ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಅಂತ. ಸೊ ನಾವು ಗೆಸ್ ಮಾಡಿ ಟ್ರೀಟ್ ಮಾಡೋ ಬದಲು ಕರೆಕ್ಟಾಗಿ ನಮಗೆ ಆ ರಿಪೋರ್ಟ್ ಪ್ರಕಾರನೇ ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಒಂದೇ ಸತಿಗೆಲ್ಲ ವಾಸಿ ಆಗುತ್ತೆ ಅಂತ ಡಾಕ್ಟರ್ ಅದನ್ನು ಸಜೆಸ್ಟ್ ಮಾಡಿದ್ರು. ಸೊ ಅದ್ರ ಪ್ರಕಾರ ಮಾಡ್ತಾ ಇದ್ದೀವಿ. ಸೊ ನಾವು ಎಲ್ಲ ಟೆಸ್ಟ್ ಏನಕ್ಕೆ ಮಾಡಿಸ್ಬೇಕು ನಮ್ಗೆ ಅನ್ಸುತ್ತೆ. ಆ CBCTಗೆ ಎಷ್ಟಾಯಿತು ಮಾಮ? ಅದಕ್ಕೊಂದು 5,000 ಎಷ್ಟು ಟೆಸ್ಟ್? 5,000ನಾ? ನಮಗನ್ಸುತ್ತೆ CBCT ಎಲ್ಲ ಏನಕ್ಕೆ ಮಾಡಬೇಕು, ಅದಕ್ಕೊಂದು 5,000 ಏನಕ್ಕೆ ಕೊಡಬೇಕು ಅಂತ. ಅದು ಮಾಡಿದ್ರಿಂದ ನಮಗೆ ಗೊತ್ತಾಯ್ತು ಇವಾಗ ಇಷ್ಟು ಹಲ್ಲು ಸೇವ್ ಮಾಡ್ಬೋದು, ಇಷ್ಟು ಹಲ್ಲಿಗೆ ಮಾತ್ರ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂತ. ಸೊ ಐ ಹೈಲಿ ಸಜೆಸ್ಟ್, ನಿಮ್ಮ ಡಾಕ್ಟರ್ ಏನಾದರೂ ಸಜೆಸ್ಟ್ ಮಾಡಿದ್ರೆ ಅಂತ ಟೆಸ್ಟನ್ನ ಮಾಡಿ ಆಯಿತಾ. ಆವಾಗ ನಮಗೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಡಾಕ್ಟರ್ ಹೇಳ್ತಾ ಇದ್ರಲ್ಲ, ಆ CBCT ಸ್ಕ್ಯಾನ್ ಅಂದರೆ ಇದೆ, ಈ ಥರ ಡೀಟೇಲ್ ಆಗಿ ಎಲ್ಲ ಗೊತ್ತಾಗುತ್ತೆ ಆಯಿತಾ. ಅಂದ್ರೆ ಇದರಲ್ಲಿ ಈಚ್ ಸ್ಲೈಸ್ ನಮಗೆ ಗೊತ್ತಾಗುತ್ತೆ. ಸೊ ಕೆಳಗಿಂದ ನೋಡಿದ್ರೆ ಹೇಗೆ ಕಾಣುತ್ತೆ ಈಚ್ ಸ್ಲೈಸ್. ದಿಸ್ ಇಸ್ ಲೈಕ್ 3 dimensional 360 ಡಿಗ್ರಿ ಕೂಡ ನಿಮಗೆ ಗೊತ್ತಾಗುತ್ತೆ, ಒಳಗೆ ಏನಾಗಿರುತ್ತೆ ಕೂಡ ಗೊತ್ತಾಗುತ್ತೆ. ಮೈ ಗುಡ್ನೆಸ್. ವಾಟ್ ಎವರ್ ಯು ಥಿಂಕ್ ಇಸ್ ರೈಟ್ ಮಾಡಿ ಡಾಕ್ಟರ್. ವಿ ಆರ್ ಓಕೆ ವಿತ್ ದಟ್. ಹಿ ಇಸ್ ಆಲ್ವೇಸ್ ಫೈನ್. ಅಳ್ತಾ ಇದ್ದೀರಾ? ಅಳ್ಬೇಡಿ. ನಾನು ಇರ್ಬೇಕಾ? ಇಲ್ಲ ನೋ ಬರ್ತೀನಿ ನಾನು. ಹೆಚ್ಚಿನ ಮಾಡು. ಬಾಯ್ ಅತ್ತು, ಬಾಯ್ ಬಾಯ್. ಜೋಜ್ ನನ್ನ ಬಂಗಾರ. ಐ ಆಮ್ ನರ್ವಸ್. ಮಾಮ ಬಂದಿದ್ರಲ್ಲ ಇಲ್ಲಿ, ಅವಾಗ ನಾನು ನೆಕ್ಸ್ಟ್ ಡೇನೆ ನನಗೆ ಹಲ್ಲು ನೋವು ಸ್ಟಾರ್ಟ್ ಆಯ್ತು. ನಾನು ಹಲ್ಲು ಇತ್ತಾ ಇದೆ ಆಮೇಲೆ ಸ್ಟಾಪ್ ಆಯ್ತದು. ಸೊ ಐ ಜಸ್ಟ್ ಹೋಪ್ ಇಟ್. ಬಟ್ ಲೆಟ್ಸ್ ಸಿ, ಗೊತ್ತಿಲ್ಲ. ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಸ್ಕೇಲಿಂಗ್ ಏನಾದರೂ ಇದ್ರೆ ಮಾಡಿಸ್ಕೋಬೇಕು ಅಷ್ಟು. ಬಟ್ ಬ್ರೆಸ್ಟ್ ಫೀಡಿಂಗ್ ಅವ್ರು ಮಾಡ್ಬೋದಲ್ಲ ಡಾಕ್ಟರ್? ಮಾಡೋದು ಸೇಫೆಸ್ಟ್ ಪ್ರೊಸೀಜರ್. ಹೌದಾ? ಫಿಟ್ಟಿಂಗ್ ಮಾಡಬೇಕು ಅಂದ್ರೆ ಮಾಡೋಣ.
ನನ್ನ ಟೆಸ್ಟ್ ಮಾಡಿದ್ರು, ಸ್ಕೇಲಿಂಗ್ ಮಾಡಬೇಕು ಅಂದರು. ಸ್ಕೇಲಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್, 1 in 6 months, ಸೊ ದಟ್ ಹಲ್ಲೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಆಮೇಲೆ ಮಾಮಿದು ಮಾಡಿಸಿದ್ವಿ, ಬಿಕಾಸ್ ಮಾಮಿಗೆ ಅವಾಗವಾಗ ಫುಡ್ ಎಲ್ಲ ಸಿಕ್ಕಾಕೊಳ್ಳುತ್ತೆ ಅಂತಾರೆ ಅವರು. ಒಂದು ಕ್ಯಾವಿಟಿ ಕೂಡ ಇಲ್ಲ. ನಂದಾಯಿತು ಚೆಕಪ್, ಮಾಮಿದಾಯಿತು, ಮಾಮಂದು ಟ್ರೀಟ್ಮೆಂಟ್ ನಡೀತಾ ಇದೆ. ಸೊ ಇಟ್ಸ್ ಟೈಮ್ ಟು ಸೇ ಬೈ ಟು ದ ಡಾಕ್ಟರ್ ನಾವು ಹೊರಡ್ಬೋದಾ ಇನ್ನು? ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಐ ಮೇಕ್ ದ ಪೇಮೆಂಟ್ ಆಸ್ ವೆಲ್ ಫಸ್ಟ್ ಸೆಟ್. ಆಮೇಲೆ ಇವ್ರದ್ದು ಏನಾಯಿತು ಮಾಮಿದು? ಅವ್ರದ್ದು ಆ್ಯಕ್ಚುಲಿ 2 ಹಲ್ಲು ಇದೆಯಲ್ಲ, ಲೋವರ್ 2 ಹಲ್ಲು ಏನಾಗಿದೆ, ಸ್ವಲ್ಪ ಕ್ಯಾವಿಟಿ ಆಗಿ ಅದು ಫ್ರ್ಯಾಕ್ಚರ್ ಯಾವಾಗಾದ್ರೂ ನಿಮ್ಗೆ ಒಡೆದೋಗಿದೆ ಅಂತ ಅನಿಸ್ತಾ? ಹಾಗೆ ಬಂತು ಪೀಸ್ ಥರ ಗೊತ್ತಾಗಿಲ್ಲ. ಓಕೆ, ಅದೇನಾಗಿದೆ, ಒಂದು ಆ ಹಲ್ಲಲ್ಲಿ ನಾವು ಏನು ಹೇಳ್ತೀವಿ, ಈ ದೊಡ್ಡ ಸರ್ಫೇಸಲ್ಲಿ ಇಷ್ಟು ಕಟ್ಟಾಗಿದೆ. ಅದು ಕಟ್ಟಾಗಿದೆಯೋ ಅಥವಾ ಕ್ಯಾವಿಟಿ ಆಗಿದೆ, ಲುಕ್ಸ್ ಲೈಕ್ ಯಾವಾಗಲೂ ಒಂದು ಚೂರಾಗಿ ಬಂದಿದೆ. ಓಕೆನಾ, ಅದು ಇವಾಗ ನಿಮಗೆ ನೋವಿಲ್ಲ. ಓಕೆ, ಬಟ್ ಅದು ಬ್ಲ್ಯಾಕ್ ಕಲರ್ ಆಗಿದೆ, ತೋರಿಸ್ತಾ ಇಲ್ಲ ನಾನು. ನೀವು ನೋವು ಬರೋದಕ್ಕಿಂತ ಮುಂಚೆ ಫಿಲ್ಲಿಂಗ್ ಮಾಡಿಸ್ಕೊಂಡ್ರೆ ಬೆಟರ್. ಇಲ್ಲ ನೋವು ಬಂದ್ಮೇಲೆ ನೀವು ರೂಟ್ ಕೆನಾಲೇ ಮಾಡ್ಕೋಬೇಕು. ಮತ್ತೆ ನಿಮ್ಗೆ ಊಟ ಸಿಕ್ಕಾಕೋತಾ ಇದೆಯಲ್ಲ, ಅದು ಫಿಲ್ಲಿಂಗ್ ಮಾಡಿಸ್ಕೋಬೇಕು ಅಷ್ಟೇ. ನಿಮ್ಮ ಪ್ರಕಾರ ಬೈ ಎಂಡ್ ಆಫ್ ನೆಕ್ಸ್ಟ್ ಮಂತ್ ಮುಗಿಯುತ್ತೆ ಅವ್ರ ಟ್ರೀಟ್ಮೆಂಟ್? ಎಂಡ್ ಆಫ್ ನೆಕ್ಸ್ಟ್ ಮಂತ್ ಟ್ರೀಟ್ಮೆಂಟ್ ಮುಗಿಯುತ್ತಲ್ಲ. ಮಗನಿಗೆ ಅವಕ್ಯಾಡೋ ತಂದಿದ್ದೀನಲ್ಲ, ಸೊ ಅದನ್ನು ಕೊಡೋಣ ಅಂತ. ಹಾಂ, ಹಲೋ, ಇಟ್ಸ್ ಯುವರ್ ಮಮ್ಮಮ್ ಟೈಮ್. ಓಕೆ, ಆಯ್ತು. ಫುಲ್ ಧೂಳಿದೆ ಡ್ಯಾಶ್ ಬೋರ್ಡಲ್ಲೆಲ್ಲ. ಯಪ್ಪ, ಫುಲ್ ಧೂಳಿದೆ. ಮಗನದ್ದು ಊಟ ಆಯಿತು, ಇನ್ನು ಸೀದಾ ಹೋಗಬೇಕಾಗಿರೋದು ಯಾವ ಆಸ್ಪತ್ರೆ? ಮಣಿಪಾಲ್ ಆಸ್ಪತ್ರೆ, ಯಲಹಂಕ. ಒಂದಾಯ್ತು. ಹಸುವಾಗ್ತಿದೆ, ಯಾರಿಗಾದ್ರೂ ತಲುಪಿದ ಮೇಲೆ ಊಟ ಮಾಡೋಣ. ಓಕೆನಾ? ಮಗನನ್ನು ಕೂರಿಸಿ ಬೆಲ್ಟ್ ಹಾಕ್ಸಿ. ಹಾಂ, ತೆಗ್ ಬಂದ್ಮೇಲೆ ಹೋಗೋದಾಗದ್ರೆ ಕೂರಿಸ್ಬೇಕು ಅದಕ್ಕೆ. ಅಮ್ಮ, ಇಲ್ಲಿ ಎಳ್ನೀರು ಹುಡುಕಿದ್ರೆ ಅವರೇ ಇಲ್ಲ. 3 ಜನ ಕುಡಿತಾ ಇದ್ವಾ ನಾವು? ಬರ್ಕೋಯ್. 1 little finger, tap tap tap, 2 little finger, cut cut cut. ನೀವು ಅತ್ತರು ನಕ್ಕಿದರು ನಮಗೆ ಆಪ್ಷನ್ ಇಲ್ಲವೇ, ನಿಮ್ಮ ಸ್ಥಾನವಿದೆ. ಓಕೆ, ಯು ಆರ್ ಸ್ಟ್ರಾಂಗ್, ಸ್ಟೇ ಹಿಯರ್. ಸುಮ್ಮನೆ ಆಳೋದು ಯಾಕೆ? ದಟ್ ಈಸ್ ಯುವರ್ ಸೀಟ್. ತುಂಬಾ ಜನ ಕಮೆಂಟ್ ಮಾಡಿ ಹೇಳ್ತೀರಾ ನೀವೆಲ್ಲ ರೂಲ್ಸ್ ಫಾಲೋ ಮಾಡ್ತೀರಾ, ತುಂಬಾ ಖುಷಿ ಆಯ್ತು ಅಂತ. ಐ ಮೀನ್ ಇದೆಲ್ಲ ತುಂಬಾ ಮ್ಯಾಂಡೇಟ್ರಿ, ಮಾಡಲೇಬೇಕಾಗುತ್ತೆ ನಮ್ಮ ಮಕ್ಕಳು ಸೇಫ್ಟಿಗೋಸ್ಕರ. ನಾನು ತುಂಬಾ ನೋಡಿದ್ದೀನಿ ವಿಡಿಯೋಸ್, ಮಕ್ಕಳನ್ನ ಜುಲ್ಲದಲ್ಲೆಲ್ಲ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಕಾರಲ್ಲಿ. ಅದೆಲ್ಲ ಏನಕ್ಕೆ ಮಾಡ್ತೀರಾ? ಮಾಡಬಾರ್ದು ಆ ಥರದ್ದೆಲ್ಲ. ದೀಪು ಅಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡಾಗಿದೆ ಆಲ್ಮೋಸ್ಟ್ 2 o'clockಗೆ. ಹಾಂ, ಇನ್ನು ನಾವು ರೀಚ್ ಆಗಬೇಕಾದ್ರೆ 2:15 ಆಗುತ್ತೆ. ನೋಡೋಣ ಏನು ಕತೆ ಅಂತ. ಮಾಮ ಇನ್ನು ಸಂಜೆ ಆಗುತ್ತೆ ಮನೆಗೆ ಬರಬೇಕಾದ್ರೆ. ನಾವು ಅಷ್ಟರಲ್ಲಿ ನಮ್ಮ ಕೆಲಸ ಎಲ್ಲ ಮುಗಿಸ್ತೀವಿ. ಮಗಂದು ಹೊಟ್ಟೆ ಇಸ್ ಫುಲ್ ಅನ್ಸುತ್ತೆ ಇವಾಗ, ಸೊ ದಟ್ ಈಸ್ ಅ ಗುಡ್ ಸೈನ್. ಮಗನ ಹೊಟ್ಟೆ ತುಂಬಿದೆ, ಇನ್ನು ಮಗ ಅಳಲ್ಲ. ಎತ್ಕೊಳ್ಳ ಸುಮ್ಮನೆ ಅನ್ನಲ್ಲ. ಅಬ್ಬ, ಎಷ್ಟು ಅಳ್ತಾ ಇದ್ದಾನೆ ಮಗ. ಇವಾಗ ಎಲ್ಲಾದ್ರೂ ನಿಲ್ಲಿಸ್ಬೇಕು. ಅಂದ್ರೆ ಎಲ್ಲಿ ಬೇಕು ಅಲ್ಲಿ ನಿಲ್ಸಕ್ ಆಗಲ್ಲ ಕಾರಲ್ಲಿ, ಅದೊಂದು ಸಮಸ್ಯೆ. ಈ ಸಿಗ್ನಲ್ ಅಲ್ಲಿ ಸ್ಟಕ್ ಆಗಿದ್ದೀನಿ ನಾನು. ಮಗನ್ಗಲ್ಲಿ ಹಾಲು ಕೊಡ್ಬೇಕು ನಾನು. ಇಲ್ಲಿ ಅಲ್ಲೋಡಿ, ಅಲ್ಲಿ ಅಮ್ಮ ಇಸ್ ಗೋಯಿಂಗ್ ಟು ಫೀಡ್ ಯು ನೌ. ಓಕೆ, ಚಲೋ, ಬನ್ನಿ ಬನ್ನಿ ಬನ್ನಿ. ಕೊಡ್ಲಾ? ಕೊಡಿ. ಎಷ್ಟು ಪರ್ಫೆಕ್ಟ್ ಆಗಿ ಆಟೋದವ್ರು ಹಾಕಿದ್ದಾರೆ ಗೊತ್ತಾ? ಇಂಡಿಯಾ ಇಸ್ ಗ್ರೇಟ್ ಬಟ್ ಇಂಡಿಯನ್ಸ್ ಆರ್ ನಾಟ್ ಗ್ರೇಟ್ ಅಂತೆ. ಅತಿ ವೇಗ ತಿಥಿ ವೇಗ, ಸೂಪರ್. ಅಲ್ಲಿ ಬೇರೆ ಯಮರಾಜಂದೆಲ್ಲ ಫೋಟೋ ಬೇರೆ ಹಾಕಿದ್ದಾರೆ. ಶೋ ದೇವ್ರೆ, ಕೆಲವರೆಲ್ಲ ಆಟೋದವರೆಲ್ಲ ಹೆಂಗೆ ಹಾಕ್ತಾರೆ ಅಂದ್ರೆ ಒಂಥರ ಮಜಾ ಇರುತ್ತೆ ಅದು ನೋಡೋದಕ್ಕೆ. ನನಗಂತೂ ಸಖತ್ ಹೊಟ್ಟೆ ಸಿತೈತೆ, ತಿಂತಾ ಇದ್ದೀನಿ. ವೀಕ್ಷಿತಾತಿ ಅವರು ಡ್ರೈವಿಂಗ್ ಮಾಡ್ತಾವಳೆ, ಅವಳಿಗೂ ಪಾಪ ತುಂಬ ಹೊಟ್ಟೆ ಹಸ್ತೈತೆ. ಒಂದು ಕಡೆಯಿಂದ ನಿದ್ದೆ, ಇನ್ನೊಂದು ಕಡೆಯಿಂದ ಹೊಟ್ಟೆ ಹಶ್ವಾಗ್ತಾ ಇದೆ. ಸೊ ಹಾಗೆ ಒಂದು ಪೇರಳೆ ಹಣ್ಣು ತಿಂದೆ ಆಯಿತಾ, ನಾನು ನಿದ್ದೆ ಬರಬಾರ್ದು ಅಂತ. ಇನ್ನು 19 ನಿಮಿಷ ಇದೆ. ರೀಚ್ ಆಗಿದ ತಕ್ಷಣ ಬಕ್ಕ 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 ಅಂತ ತಿನ್ಬೇಕು ನಾನು. ಯಾಕೋ ಎನರ್ಜಿ ಲೋ ಆಗಿದೆ. ಇದಾದ್ಮೇಲೆ ಇನ್ನೊಂದು ಕಡೆಗೂ ಹೋಗೋಕ್ಕಿದೆ. ನೋಡೋಣ, ಎನರ್ಜಿ ಇದ್ರೆ ಹೋಗೋದಿಲ್ಲ ಅಂದರೆ ಸೀದಾ ಮನೆಗೊಂದು ದೊಡ್ಡ ಗ್ಲಾಸ್ ಕಾಫಿ ಬೇಕು ಅನ್ನಿಸ್ತಾ ಇದೆ ನನಗೆ. ಕ್ಲೌಡ್ ನೋಡಿ ಚೆನ್ನಾಗಿದೆ. ಗಂಧ ಸುಸ್ತಾಗಿದೆಯಾ? ಹೆಂಗೆ ಟೈಮ್ ಆಯ್ತು, ಒಂದು 5 ನಿಮಿಷ ಬೇಗ ತಿನ್ಕೊಂಬಿಡು.
ಫೈನಲಿ ಮಣಿಪಾಲ್ ಹಾಸ್ಪಿಟಲ್ ಬಂದೆ. ಯಪ್ಪ ಸುಸ್ತಾಗೋಯ್ತು. 1.5 ಗಂಟೆ ಕೂತ್ವಲ್ಲ. ಯಪ್ಪ ದೇವ್ರೆ. Come on, you bro. Lay them straight. ನನಗೇನು ಗೊತ್ತಾ, ಎಲ್ಲ ಒಂದೇ ಸತಿ ಮಾಡಿ ಬಂದರೆ ಸಮಾಧಾನ. ಒಂದೊಂದು ದಿನ ಒಂದೊಂದು ಕೆಲಸಕ್ಕಂತ ಹೋಗಬೇಕು, ಮತ್ತೆ ಮನೆಯಲ್ಲಿ ರೆಡಿ ಆಗಬೇಕು. ಯಾಕಪ್ಪ ಅಂತ ಒಂದು ಸತಿ ಎಲ್ಲ ಮಾಡಿಬರೋಣ ಅಂತ ಹೊರಟ್ರೆ ಅದು ಜಾಸ್ತಿ ಸ್ಟ್ರೆಸ್ ಆಗುತ್ತೆ. ಎಲ್ಲರೂ ನೋಡಿದವ್ರಿಗೆಲ್ಲ ಒಂದೇ ಡೈಲಾಗ್ ಆಯ್ತಾ, ಎಷ್ಟು ಪಾಪದ ಮಗ, ಎಷ್ಟು ಒಳ್ಳೆ ಮಗ, ಒಂಚೂರು ಗಲಾಟೆನೇ ಇಲ್ಲ ಒಂಚೂರು. 1 hour ಕಾರಲ್ಲಿ ಸದ್ಯ ಏನ್ ಮಾಡಿದ್ದ ಹತ್ತಿದೆ ನನಗೆ ಮೊದಲೇ ಊಟ ಮಾಡಿಲ್ಲ ಗೈಸ್. ನಾನು ಮೊದಲೇ ಇಲ್ಲಿ ಟ್ರಾಫಿಕ್ ಬೇರೆ ಸಿಗ್ನಲ್, ಮೊದಲೇ ಟೈಮ್ ಆಗಿದೆ, ನಿದ್ದೆ ಬರ್ತಾ ಇದೆ, ನನಗೆ ಒಂದು ಇರಿಟೇಷನ್ ಆಗ್ತಾ ಇದೆ ಯಾಕಪ್ಪ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಅತ್ತೆ ಅಳ್ತಾರೆ. ಮಕ್ಕಳು ಅಳ್ದೇನೆ ದೊಡ್ಡವ್ರು ಅಳೋದಕ್ಕಾಗುತ್ತೆ. ಬಟ್ ನಾನು ಭಯದಿಂದ ಅರ್ಜೆಂಟಲ್ಲಿ ಬಂದಿದ್ದು. ಅಪಾಯಿಂಟ್ಮೆಂಟ್ ಲೇಟ್ ಆಗುತ್ತೆ. ಡಾಕ್ಟರೇ ಇಲ್ಲ, ಸ್ಟಾಫೇ ಇಲ್ಲ. ಭರ್ಜರಿ ಊಟ ನಾವು ಮಾಡುವ ಭರ್ಜರಿ ಊಟ. ಬೇಬಿ ಹೈಟ್ ಆ್ಯಂಡ್ ವೇಟ್ ಪ್ರತಿ ಸತಿ ಯಾವುದೇ ಹಾಸ್ಪಿಟಲ್ಗೆ ನೀವು ವ್ಯಾಕ್ಸಿನೇಷನ್ಗೆ ಹೋದಾಗ ಚೆಕ್ ಮಾಡೇ ಮಾಡ್ತಾರೆ. ಹೈಟು ನೋಡುವ ನಿಮ್ಮದು, ನಿಮ್ಮ ಹೈಟ್ ನೋಡುವ, ಎಷ್ಟು ಇದೆ ನಿಮ್ಮ ಹೈಟು ನೋಡುವ ಈಗ ಬೇಗ. 5 ಅಂಕಿಯಲ್ಲಿದೆ, 5 ಅಂಕಿ ಇಲ್ಲ, 3 ಅಂಕಿಯಲ್ಲಿದೆ. I said some babies are very chubby and some babies are not chubby. Like everyone says, oh ಸಣ್ಣ ಇದ್ದಾನಲ್ಲ, ದಪ್ಪ ಮಾಡಿ ತಿಂಡಿ ಕೊಟ್ಟು ಏನಾದರೂ ಕೊಟ್ಟು. So see, the whole myth that chubby babies are healthy babies is not the right thing. Don't worry too much about looking chubby. So that's just kind of a myth which is there. Okay. No, we are very happy. Yeah. He is very active. He responds really well. So we have no complaints at all. So after breastfeeding especially, everything you handle in very slow motion. Okay. ಆಚೆನೆ ಏನು ಮಾಡಲ್ಲ. ದೀಪಕ್ ಸರ್ ಏನು ಸರ್ ಆರಾಮ ಪೇಷಂಟ್ಸ್ ನೋಡಿದ್ರ ಸರ್? ಏನು ಸರ್ ರೂಲ್ಸ್ ಎಲ್ಲ ಹೇಳಿ ಸರ್. 3 little finger crawl. 4 little finger crawl. ಆಯ್ತು ಬಿಲ್ಲ. ಸಾರಿ ಪುಟ್ಟು. ಸಾರಿ. ಅತ್ತು ಪಪ್ಪ ಮತ್ತು ಮಾಮಿ ಅವರ ಚೆಕಪ್ಗೆ ಹೋಗಿದ್ದಾರೆ ಮೂಳೆ ಡಾಕ್ಟರ್ ಹತ್ರ. ಈ ಫಿಂಗರ್ ಸೋಲನ್ ಆಗಿದೆ, ತುಂಬ ನೋವಿದೆ ಅಂತ ಮಾಮಿಗೆ. ನಮ್ಮದು ಆಯಿತು, ಇಲ್ಲಿ ಫೀಡಿಂಗ್ ಆಯಿತು. ಇವಾಗ ನಾವೆಲ್ಲ ಹೋಗ್ಬೇಕು? ಫೀಡಿಂಗ್ ಆಯ್ತು, ಎಲ್ಲಿ ಹೋಗ್ಬೇಕು ನಾವೀಗ? ನನ್ನ ಮಗನ ಭಾಷೆ ನೋಡಿ, ನಿಮ್ಗೆ ಅರ್ಥ ಆಗುತ್ತಾ ಹೇಳಿ. ನಮ್ದಾಯ್ತು, ಇವಾಗ ಮಾಮಿ ದೀಪು ಹೋಗಿದ್ದಾರೆ. ಸೊ ವೇಟ್ ಮಾಡ್ತಾ ಇದ್ದೀವಿ ಅವ್ರು ಬರೋದಕ್ಕೆ. ಏನು ಹೇಳ್ತಾರೆ ಕಾದು ನೋಡಬೇಕು. ಸೋ ಟಯರ್ಡ್. ಮಾಮಿಗೆ ಏನು ಹೇಳ್ತಾರೋ. ಅದಾದ್ಮೇಲೆ ನಂದಿದೆ ನಂದು ಲಾಸ್ಟ್ ಕಾಫಿ ಬೇಕನ್ನಿಸ್ತಾ ಇದೆ. ಕಾಫಿ
ಏನಂದ್ರು ಡಾಕ್ಟರ್? ಸ್ವಲ್ಪ ಸೌದಾಗಿದೆ ಅಂತ. ಸ್ವಲ್ಪ ಸೌದೋಗ್ಬಿಟ್ಟಿದ್ಯಾ? ಅದಿಂಗೆ ನನ್ನ ವಯಸ್ಸಿಂದ 12 ವಯಸ್ಸಿಂದ ಮಾಮಿ ಕೆಲಸ ಮಾಡಿಸಿ ಹಿಂಗಾಗಿದೆ. ಅವ್ರು ಹೋಗಿದ ಕಡೆ ಎಲ್ಲ ಕೆಲಸ ಮಾಡ್ತಾರೆ ಗೈಸ್. ಇನ್ನು ಯಾರ್ದಾದ್ರೂ ಮನೆಗೆ ಹೋದ್ರೆ ಮಾಮಿಗೆ ಯಾರು ಕೆಲಸ ಕೊಡ್ಕೂಡ್ದು. ಮಾಮಿ ಎಲ್ಲಿ ಹೋದ್ರೂ ಕೆಲಸ ಮಾಡಲೇಬಾರ್ದು ಇನ್ನು. ಯಾಕಂದರೆ ಮಾಮಿಗೆ ಫುಲ್ ರೆಸ್ಟ್ ಅನ್ನಿದ್ದಾರೆ. ಇನ್ನೆಲ್ಲ ಹೋಗಿದ ಕಡೆ ಎಲ್ಲ ಮುದ್ದೆ ಮಾಡೋದು, ಕೋಳಿ ಮಾಡೋದು, ಕಸ ಗುಡಿಸೋದು, ಪಾತ್ರೆ ತೊಳೆಯೋದೆಲ್ಲ ಮಾಡ್ತಾರೆ ಗೈಸ್. ಸರಿನಪ್ಪ, ಇವಾಗ ನಂದು ಮಾತ್ರ ಉಳಿದಿದೆ. ನಂದು DR ಚೆಕ್ ಮಾಡಬೇಕು, ಮತ್ತು ಲ್ಯಾಕ್ಟೇಷನ್ ಡಾಕ್ಟರ್ನ ಮೀಟ್ ಮಾಡಬೇಕು. ಮಾಮಿಗೆ ಏನಂದ್ರು? ಏನಿಲ್ಲ ಮಾಮ್, ಏನು ಪ್ರಾಬ್ಲಮ್ ಇಲ್ಲ, ಸರಿ ಹೋಗುತ್ತೆ. ಏನು ಪ್ರಾಬ್ಲಮ್ ಇಲ್ಲ, ಸರಿ ಹೋಗುತ್ತೆ ಅಂದರೆ ನಮ್ಮ ಸುಮ್ಮನೆ ಡಾಕ್ಟ್ರ್ ಚೆನ್ನಾಗಿದ್ದೀರಾ ಅಂತ ಕೇಳಕ್ಕೆ ಬಂದ್ವಿ ಗೈಸ್. ಡಾಕ್ಟ್ರ್ ಏನೋ ಚೆನ್ನಾಗಿದ್ದಾರೆ ಅಂತೆ ಅಲ್ವಾ? ಕಾಫಿ ಕುಡಿಬೇಕು, ತಲೆ ನೋವಾಗ್ತಾ ಇದೆ. ನಿಮಗೆ ಬೇಡವಾ? ಚೆನ್ನಾಗಿರೋ ಕಾಫಿ ತೆಗೆದುಕೊಡಿ ಸ್ವಲ್ಪ. ಸಂಧ್ಯಾ ಫಸ್ಟ್ ಟೈಮ್ ಬಂದಿದ್ದಾರೆ, ಅವ್ರು ಅನ್ಕೋಬೇಕು ಓ ದೀಪಕಣ್ಣ ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಇಲ್ಲೇನು ಎಕ್ಸ್ಟ್ರಾಡಿನರಿ ಕಾಫಿ ಎಲ್ಲ ಸಿಗಲ್ಲ, ಮಾಮೂಲಿ ಆದರೆ ಪಫ್ಸ್ ಏನಾದರೂ ತೆಕ್ಕೊಡಿ ಸಂಧ್ಯಾ. ಪಫ್ಸ್ ಎಲ್ಲ ಸಿಗುತ್ತೆ, ಅದೆಲ್ಲ ತಗೊಳ್ತಾ. ಕಾಫಿ ಸಂಧ್ಯಾ ಏನು ಬೇಕಾದ್ ತಗೊಳ್ಳಿ ಆಯ್ತಾ, ಅಣ್ಣನ ಕಡೆಯಿಂದ ಟ್ರೀಟ್, ಅಣ್ಣನ ಹಾಸ್ಪಿಟಲ್ ಕಡೆಯಿಂದ. ಹಾಂ, ಮಾಮಿ ಎಲ್ಲ ಆಮೇಲೆ ಅಳೋದು ಬೇಡ, ನೀವು ಹೋಗಿರಿ ಬಂದೆ. ಇವರೆಲ್ಲ ಹೋದ್ರು, ನನ್ನ ಬಿಟ್ಟೋದ್ರು. ನೋಡಿ ನಾನು ಹೇಳಿಲ್ವಾ, ಅವ್ರು ಬರ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಬರೀ ಡಾಕ್ಟರ್ಸ್ನ ನೋಡೋದಾಯ್ತು. ದೀಪುನ ಸೇರಿ 5 ಡಾಕ್ಟರ್ಸ್. ಹಾಯ್, ಹುಷಾರಿಲ್ಲ, ಇದು ಆರಾಮನೆ. ಥ್ಯಾಂಕ್ ಯು ಮಸ್ತ್, ಸೊ ಹ್ಯಾಪಿ. ನಾನು ಹೋಗಿದ್ದು ಮಣಿಪಾಲ್ ಆಸ್ಪತ್ರೆ ಇಂದಿರಾನಗರ್. ಅದು ದೊಡ್ಡ ಮಣಿಪಾಲ್ ಆಸ್ಪತ್ರೆ ಅಲ್ಲ, ಹಳೆ ಮಣಿಪಾಲ್ ಆಸ್ಪತ್ರೆ ಅಲ್ಲ, ಅದು ನಾರ್ಮಲ್ ಆಗಿ ಇತ್ತು. ಇದನ್ನು ಗೈನಕಾಲಜಿ ಡಿಪಾರ್ಟ್ಮೆಂಟ್ ಫುಲ್ ಪಿಂಕ್ ಮಾಡಿಬಿಟ್ಟಿದ್ದಾರೆ, ಕ್ಯೂಟ್ ಆಗಿದೆ. ನಾನು ಹೇಳ್ತಾ ಇದ್ದೆ ಈ ಥರ ಮಾಡಬೇಕು, ಆಸ್ಟ್ರಲು ಮದರ್ಹುಡಲ್ಲೆಲ್ಲ ಹಿಂಗೆ ಮಾಡಿದ್ದಾರೆ, ಮಣಿಪಾಲ್ ಯಾಕೆ ಸಿಂಪಲ್ ಆಗಿಟ್ಟಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ ನೋಡಿ. ನಾನು ಇವಾಗ ಡೆಲಿವರಿ ಆಗಬೇಕಾಗಿತ್ತು ನಂದು. ನಾನೊಂದು ವಿಷಯ ಹೇಳ, ಈ ಹಾಸ್ಪಿಟಲ್ ವೈಬ್ ನೋಡಿದ್ಮೇಲೆ ಮತ್ತೆ ಡೆಲಿವರಿ ಆಗ್ಬೇಕು ಅನ್ನಿಸ್ತಾ ಇದೆ, ಮತ್ತೆ ಪ್ರೆಗ್ನೆಂಟ್ ಆಗ್ಬೇಕು ಅನ್ನಿಸ್ತಾ ಇದೆ. ಮಾಡ್ಕೊಳ್ಳಿ ಅಂತ ಹೇಳಿ ಪಾಪ ನೋಡಿ ಎಲ್ಲ ಪಿಂಕ್. ಇಲ್ಲಿ ಬಂದರೆ ಪಕ್ಕ ಹೆಣ್ಪಾಕು ಆಗುತ್ತೆ ಗೈಸ್. ನೋಡಿ ಫುಲ್ ಪಿಂಕ್, ಮಸ್ತ್. BP ಚೆನ್ನಾಗಿದೆಯಾ, ಪಲ್ಸ್ ಚೆನ್ನಾಗಿದೆಯಾ, ಟೆಂಪರೇಚರ್ ಚೆನ್ನಾಗಿದೆಯಾ, ಆಲ್ ಓಕೆ. ಎಲ್ಲ ಪಿಂಕಾ? ಬಾಯ್ ಬೇಬಿ ಹುಟ್ಟಿದ್ರೆ ಬ್ಲೂ ಇಲ್ಲ ಪಿಂಕ್ ಡ್ರೆಸ್ ಕೊಡ್ತೀರಾ? ಇಲ್ಲಿ ನೋಡಿ ಹೊಸ ಹಾಸ್ಪಿಟಲ್ ಅಲ್ವಾ, ಸೊ ಯಾರ್ಯಾರ್ದು ಡೆಲಿವರಿ ಎಲ್ಲ ಮಾಡಿದ್ದಾರೆ ಎಲ್ಲರದು ಫೋಟೋ ಆ್ಯಂಡ್ ಪ್ರಿಂಟ್ಔಟ್ಸ್ ಎಲ್ಲ ಹಾಕಿದ್ದಾರೆ ಗೊತ್ತಾ. ಸಿ ಅಲ್ಲಿ ತನಕ ಇದೆ. ಇಲ್ಲಿ ನೋಡಿ ಯಾರಿಗೂ ಟ್ವಿನ್ಸ್ ಆಗಿದೆ, ಇದು ಫಸ್ಟ್ ಟ್ವಿನ್ ಅಂತ ಈ ಹಾಸ್ಪಿಟಲಲ್ಲಿ. ನೋಡಿ ಮಕ್ಕಳು ಕಾಲು ನೋಡಿ ಕಾಲು ಮಕ್ಕಳದು ಎಷ್ಟೇ ಪುಟ್ಟು ಕಾಲು. ನಾವು ಉಳಿದಿರೋದು ಇಷ್ಟೇ ಜಾಗ ಆಯಿತಾ. ಬೇಗ ಡೆಲಿವರಿ ಮಾಡಿಸ್ಕೊಂಡ್ರೆ ಇಲ್ಲಿ ನಿಮ್ಮ ಫೋಟೋ ಬರುತ್ತೆ, ಇಲ್ಲಿ ಬಂದರೆ, ಇಲ್ಲಾಂದರೆ ಬರಲ್ಲ. ಒಂದೊಂದು ಗ್ಯಾರಂಟಿ ಬರಲ್ಲ. ನಿಮ್ಗೆ ಯಾರಿಗಾದ್ರೂ ಚಾನ್ಸ್ ಇದೆ ಅನಿಸುತ್ತೆ, ಬನ್ನಿ ಇಲ್ಲಿ ಫೋಟೋ ಬರಬೇಕಾದ್ರೆ. 4-5-6-7 ಜನರಿಗಿದೆ ಚಾನ್ಸ್. ನಾನು ಡಾಕ್ಟರ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಇಬ್ಬರು ಮಲಗಿದ್ದಾರೆ, ಒಂದಲ್ಲಿ ಒಂದು ಇಲ್ಲಿ. ಸರಿ, ನಾವು ಮನೆ ಬಿಟ್ಟಿದ್ದು 9:30 ಟೈಮ್ ಆಗಿರೋದು, 6:30 ಇವಾಗ ಮುಗೀತು ಆಯ್ತಾ. ನಾನು ಇಂಪಾರ್ಟೆಂಟ್ ಆಗಿ ಏನಕ್ಕೆ ಬಂದಿದ್ದು, ತುಂಬಾ ಜನ ನನಗೆ ವರ್ಕೌಟ್ ಮಾಡೋದಕ್ಕೆ ಏನಂತ ಮೆಸೇಜ್ ಮಾಡ್ತಾ ಇದ್ರು, ಡಯಾಸ್ಟಸಿಸ್ ರೆಕ್ಟೈಲ್ ಚೆಕ್ ಮಾಡಿಸೋದಿದ್ರೆ ಹೊಟ್ಟೆ ಹೋಗಲ್ಲ, ಹಂಗೆ ಇರುತ್ತೆ ಹೊಟ್ಟೆ ಅಂತ ಹೇಳಿ ನಂಗೆ ಭಯ ಆಗಿತ್ತು, ಏನಪ್ಪ ಅಂತ. ದೀಪುನು ಮನೆಯಲ್ಲಿ ಚೆಕ್ ಮಾಡಿದ್ರು, ಅದು ಆರಾಮದಲ್ಲಿ ಮನೆಯಲ್ಲಿ ಲೈ ಡೌನ್ ಮಾಡಿ ಚೆಕ್ ಮಾಡ್ಬೋದು ಆಯ್ತಾ. ಅದನ್ನ ಮಾಡಿದ್ರು. ಎಷ್ಟಿತ್ತು, 1 ಫಿಂಗರ್ ಗ್ಯಾಪ್ ಇತ್ತು, ದಟ್ ಇಸ್ ಫೈನ್. 3 ಫಿಂಗರ್ ಗ್ಯಾಪ್ ಎಲ್ಲ ಇದ್ರೆ ಅದನ್ನ ಕ್ಯೂರ್ ಮಾಡಬೇಕಾಗುತ್ತೆ. ಆ್ಯಂಡ್ ನಾನು ಡೆಲಿವರಿ ಆಗಿದ ತಕ್ಷಣನೇ ನಾನು 2 ಮಂತ್ಸ್ ತನಕ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಿಸ್ತಾ ಇದ್ರು. ಯಾರು? ಡಾಕ್ಟರ್ ಚೈತ್ರ ಅವರು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸಾರಿ, ಒಂದು ನಿಮಿಷ. ಓಕೆ, ರೆಡಿನಾ? ಓಕೆ, ಹಾಂ. ಸೊ ನಂದು ಡೆಲಿವರಿ ಆಗಿ 4 ಮಂತ್ಸ್ ಆದಮೇಲೆ ಅನ್ಸುತ್ತೆ, ನಾನು 4 ಮಂತ್ಸ್ ಆದಮೇಲೆ ನಾನು ಡಾಕ್ಟರ್ ಚೈತ್ರ ಅವ್ರ ಹತ್ರ ನಾನು ಮನೆಯಲ್ಲಿ ವರ್ಕೌಟ್ಸ್ ಮಾಡ್ತಾ ಇದ್ದೆ. ಅಮೇಸಿಂಗ್ ಶೀಸ್, ಬಿಕಾಸ್ ಅವರ ಟೀಮ್ ಮೆಂಬರ್ಸ್ ನನಗೆ ಏನು ಮಾಡಿಸಿದ್ರು, ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡು. ನಾನು ಅವ್ರಂಗೆ ಹೇಳಿದ್ರು, ಬಾ ಪ್ರತಿದಿನ ಕ್ಲಾಸ್ಗೆ. ನಾನಿದ್ದೀನಿ, ಹೋದೆ 1-2 ತಿಂಗಳು, ಆಮೇಲೆ ನನ್ನ ಮುಖನೇ ಆಗಿಲ್ಲ ಆ ಕಡೆ ಆಯಿತಾ. ಅದು ತುಂಬ ಹೆಲ್ಪ್ ಆಗಿದೆ ನನಗೆ. ಸೊ ಎಲ್ಲರೂ ರೆಕಮೆಂಡ್ ಮಾಡೋದು ಅದು. ಏನಕ್ಕಂದರೆ ಅವರು ಸ್ಪೆಷಲೈಸ್ ಅಲ್ವ ಅದರಲ್ಲಿ. ನನಗೆ ಯಾವಾಗಲೂ
ಹೊಟ್ಟೆಗೆ ಕೋರ್ಗೆ ಎಲ್ಲ ವರ್ಕೌಟ್ ಮಾಡಿಸೋರು, ಹೊಟ್ಟೆಗೆಲ್ಲ ಬಟ್ ಕೋರ್ಗೆಲ್ಲ ವರ್ಕೌಟ್ ಮಾಡಿಸೋರು ಆಯ್ತಾ. ಸೊ ಅದರಿಂದ ತುಂಬ ಹೆಲ್ಪ್ ಆಗಿದೆ. ಆ್ಯಂಡ್ ಈ ಡಾಕ್ಟರ್ ಆಯ್ತಾ ಮಗಂದು ವೇಟು C-ಸೆಕ್ಷನ್ನು ಎಲ್ಲ ಹಿಸ್ಟ್ರಿ ಎಲ್ಲ ನೋಡ್ತಾರಲ್ಲ, ಎಲ್ಲ ಬರ್ದಿರುತ್ತಲ್ಲ, ಓ ಬಿಗ್ ಬೇಬಿ ಅಂತ ಹೇಳಿದ್ರು ಆಯ್ತಾ. ಯಾರೇ ನೋಡಿ ನನಗೆ ಅಲ್ಲಿ ಆಪ್ರೇಟ್ ಮಾಡಿದ್ರಲ್ಲ ಯಾರು ಅದಿತಿ ಗೋತ್ಸೆ ಅವರು ನನ್ನ ಮನೆಯವ್ರಿಗೆಲ್ಲ ಬಿಗ್ ಬೇಬಿ ಅಂತಿದ್ರು. ನೀವೆಲ್ಲ ಕೇಳ್ತಾ ಇದ್ರಲ್ಲ ಬೇಬಿ ವೇಟ್ ಎಷ್ಟು ಅಂತ. ನನ್ನ ಬೇಬಿ ವೇಟ್ ಎಷ್ಟಿತ್ತು? 3.825. ಸೊ ಇಂಡಿಯಾದಲ್ಲಿ ಆವ್ರೇಜ್ ಆಗಿ 2.5 ಇಂದ ಎಷ್ಟು 3.5 ತನಕ ಇರ್ತಾರೆ. ಸೊ ಹಾಗಾಗಿ ಡಾಕ್ಟರ್ಸ್ ಎಲ್ಲ ಈ ವೇಟ್ ಕೇಳಿದಾಗ ಬಿಗ್ ಬೇಬಿ ಅಂತಾರೆ. ಸೊ ಫಸ್ಟ್ ಕ್ವಶನ್ ಕೇಳೋದು ಡಯಾಬಿಟೀಸ್ ಇತ್ತಾ ನನಗೆ ಅಂತ. ಬಿಕಾಸ್ ಅಂತ ಸಂದರ್ಭದಲ್ಲಿ ಮಾತ್ರ ದೊಡ್ಡ ಮಗು ಹುಟ್ಟುತ್ತೆ ಅಂತ. ಇಲ್ಲ ಅಂದ್ರೆ ಇನ್ನೊಂದು ಚಾನ್ಸಸ್ ಏನು, ಫ್ಯಾಮಿಲಿನಲ್ಲಿ ದೊಡ್ಡ ಮಗು ಎಲ್ಲ ದೊಡ್ಡವರಿದ್ರೆ ಉದ್ದಕ್ಕೆ ಅವ್ರಿಗೂ ಬಿಗ್ ಬೇಬೀಸ್ ಬರುತ್ತೆ ಅಂತ. ಸೊ ಅದೊಂದು ಸಾಧ್ಯತೆ ಇದೆ. ಸೊ ನನಗೆ ಎಂಟೈರ್ ಪ್ರೆಗ್ನೆನ್ಸಿನಲ್ಲಿ ಎಷ್ಟು ಸತಿ ಈ ಒಂದು ಶುಗರ್ ಟೆಸ್ಟ್ ಮಾಡಿದಾರೆ ಅಂತಿಲ್ಲ. ನನಗೊಂದು ಭಯ, ಓ ಶುಗರ್ ಇದೆ ನನಗೆ. ಸೊ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೇಳ್ತಾರೆ ಮಗು ವೇಟ್ ಹೇಳ್ಬೇಡ ಯಾರಿಗೂ ದೃಷ್ಟಿ ಆಗುತ್ತೆ ಅಂತ. ನಮ್ಮ ಮಗ ಹುಟ್ಟಬೇಕಾದ್ರೆ ದೊಡ್ಡದು, ಆಮೇಲೆ ಫುಲ್ ಕಡ್ಡಿ ಪೈಲ್ವನ್ ಆಗ್ಬಿಟ್ಟ ಮಗ ಅಲ್ವಾ. ಬಟ್ ಇವಾಗ ಬ್ರೆಸ್ಟ್ ಫೀಡಿಂಗ್ ಜೊತೆಗೆ ಸ್ವಲ್ಪ ಫುಡ್ ಎಲ್ಲ ಕೊಡ್ತಾ ಇರೋದ್ರಿಂದ ಪರವಾಗಿಲ್ಲ. ಹೀಸ್ ಇಂಪ್ರೂವಿಂಗ್ ಮೀಡಿಯಂ ದಟ್ಸ್ ಓಕೆ. ಫುಲ್ ಆಕ್ಟಿವ್ 3 months ಇಂದ ಫುಲ್ ಆಕ್ಟಿವ್ ಆಗಿದ್ದ. ಸೊ ದರ್ ಇಸ್ ನೋ ಪಾಸಿಬಿಲಿಟಿ ಆಫ್ ವೇಟ್ ಗೇನ್ ಆಗ್ತಾ ಇತ್ತು. ಎನಿವೇಸ್ ಇದಾಗಿತ್ತು ನಮ್ಮ ಕತೆ. ನನ್ನ ಕ್ವೆಶ್ಚನ್ಸ್ಗೆಲ್ಲ ಡಾಕ್ಟರ್ ಉತ್ತರ ಕೊಟ್ಟರು. ಹಾಗೆ ಅದು ಸರಿಯಾಗಿದೆಯಮ್ಮ, ನೀನು ವೇಟ್ ಎತ್ತುತ್ತೀಯೋ 15 kg 20 kg ಡಾಕ್ಟರ್ ಭಯಪಡಿಸಿ. ಸುಮ್ಮನೆ ಅಷ್ಟು ಎತ್ತಬಹುದು, ಅದೆಲ್ಲ ಮಾಮೂಲಿನೇ. ಯೋಗಾಸನ ಮಾಡೋದು ನಿದ್ದೆ ಬರುತ್ತೆ ನನಗೆ. ಒಟ್ಟಿನಲ್ಲಿ ನನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತಲ್ಲ, ಅಷ್ಟೇ ಬೇಕಾಗಿತ್ತು. ಸೊ ಇವಾಗ ಸಮಾಧಾನದಿಂದ ಮನೆಗೆ ಹೋಗ್ತೀನಿ. ಇನ್ನೊಂದು ಕೆಲಸ ಆಯ್ತು, ಬಟ್ ಇವತ್ತು ಸಾಧ್ಯನೇ ಇಲ್ಲ, ತುಂಬಾ ಲೇಟ್ ಆಗಿದೆ. ಫಸ್ಟ್ ಮನೆಗೆ ಹೋಗ್ಬೇಕು, ಹೊಟ್ಟೆ ತುಂಬಾ ತಿನ್ಬೇಕು, ನಿದ್ದೆ ಮಾಡ್ಬೇಕು, ಅಷ್ಟೇ. ಹೊರಡೋಣ. ಅಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಏನ್ ಮಾಡ್ಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್. ಅಂಡ್ ದೀಪವ್ರನ್ನ ಮೀಟ್ ಮಾಡ್ಬೇಕಂದ್ರೆ ಬನ್ನಿ ಟು ಮಣಿಪಾಲ್ ಯಲಹಂಕ ಅಥವಾ ಮಣಿಪಾಲ್ ದೊಡ್ಡಬಳ್ಳಾಪುರ ಓನ್ಲಿ ಆನ್ ಟ್ಯೂಸ್ಡೇ. ಬೇರೆಲ್ಲ ದಿನ ಮಣಿಪಾಲ್ ಯಲಹಂಕದಲ್ಲಿ ಇರ್ತಾರೆ, ಚೆನ್ನಾಗಿ ನೋಡ್ತಾರೆ. ನಂಗೆ ಮೆಸೇಜ್ ಮಾಡಿ ನೋಡಿಲ್ಲ ಅಂದ್ರೆ ಹೋಗೋಣ, ಬಾಯ್.